5ನೇ ವರ್ಷದ ಪದ್ಮವಿಭೂಷಣ ಡಾಕ್ಟರ್ BK ಅಯ್ಯಂಗಾರ್ ದತ್ತಿ ಸಂಸ್ಥೆಯಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಕಳೆದ ವರ್ಷ ಅವರ ಜನ್ಮ ಶತಮಾನೋತ್ಸವದಾಗ 1 ವಾರದ ಕಾರ್ಯಕ್ರಮ ಮಾಡಿದ್ವಿ. 2 ದಿನ ರಾಮಕೃಷ್ಣ ಮಠದ ಮಂಗಳಾರತಿ ಮಾಡಿದರು, ವೀರೇಶಾನಂದರು ಬಂದು ಮಾಡಿದರು, ಆಮೇಲೆ ಪ್ರಶಾಂತ್ ಅಯ್ಯಂಗಾರ್ ಅವರು ಸಹಿತ ಒಂದು ಭಾಷಣ ಮಾಡಿಬಿಟ್ಟು ಹೋದರು. ಈ ಬಾರಿ ನಾವು ನಮ್ಮ ರಾಷ್ಟ್ರದ ಅತ್ಯಂತ ಮನೋಚಿಕಿತ್ಸಕ ಡಾಕ್ಟರ್ BN ಗಂಗಾಧರ್ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾಯಿದ್ದೀನಿ. ಡಾಕ್ಟರ್ BN ಗಂಗಾಧರ್ ಅವರು ತಮ್ಮ MBBS ಪದವಿಯನ್ನು ಪಡೆದ ನಂತರ ನಿಮಾನ್ಸ್ದಲ್ಲೇ ಸೈಕ್ಯಾಟ್ರಿ ಬಗ್ಗೆ ಡಿಪ್ಲೊಮಾ ಮಾಡಿಕೊಂಡು ಅಲ್ಲೇ ಮುಂದೆ ಟ್ರೈನಿ ಆಗಿ ಅಲ್ಲಿಂದ ಮುಂದೆ ಇವತ್ತು ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ಹೆಮ್ಮೆಯ ಸಂಗತಿ. ಗಂಗಾಧರವರು ಹಲವಾರು ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ತಮ್ಮ ಅತ್ಯುತ್ತಮವಾದ ಪ್ರಬಂಧಗಳನ್ನು ಮಂಡಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹಾಗೆಯೇ ಎಸ್ ವ್ಯಾಸ ಯೂನಿವರ್ಸಿಟಿಯಿಂದ ಡಾಕ್ಟರ್ ಆಫ್ ಸೈನ್ಸ್ ಅನ್ನೋದ್ರ ಬಗ್ಗೆನೂ ಕೊಟ್ಟಿದ್ದಾರೆ, ಆನರರಿ ಕ್ಲಾಸ. ಅತ್ಯಂತ ಹಿರಿಯ ಮನೋಚಿಕಿತ್ಸಕ ಅಂದರೆ ಇವತ್ತು ಡಾಕ್ಟರ್ ಗಂಗಾಧರ್ ಅವರು. ದಯವಿಟ್ಟು ಇವತ್ತು ಯೋಗ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಬೇಕು ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಸೌಭಾಗ್ಯ ಪದ್ಮವಿಭೂಷಣ ಡಾಕ್ಟರ್ BK ಅಯ್ಯಂಗಾರ್ ಅವರ ದತ್ತಿ ಉಪನ್ಯಾಸವನ್ನು ಕೊಡೋಕ್ಕೆ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ನನ್ನ ಜೀವನದ ಒಂದು ಒಳ್ಳೆಯ ಕ್ಷಣ ಅಂತ ಭಾವಿಸ್ತೀನಿ. ಅದಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರು ಕರೆದಿದ್ದಕ್ಕೋಸ್ಕರ ಈ ಒಂದು ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ದತ್ತಿ ಯಾರು ಸ್ಥಾಪನೆ ಮಾಡಿದ್ದಾರೆ ಅದರ ಉಪನ್ಯಾಸವನ್ನು ಮಾಡ್ತಕ್ಕಂಥ ಒಂದು ಸದವಕಾಶ ನನಗೆ ಸಿಕ್ಕಿ ಬಂದಿದ್ದು ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಮೊದಲನೇ ಬಾರಿ ಅವ್ರು ಕರೆದಾಗ ಈ ರೀತಿ ನೀವು ಕೊಡಬೇಕು, ಯೋಗದ ಬಗ್ಗೆ ಒಂದು ಉಪನ್ಯಾಸ ಕೊಡಬೇಕು ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಅಂತ ಹೇಳಿದರು. ಆವಾಗ ಇದು ಯಾವ ದತ್ತಿ ಉಪನ್ಯಾಸ ಅನ್ನೋದು ನಂದು ತಲೆಗೆ ರಿಜಿಸ್ಟರ್ ಆಗಲಿಲ್ಲ. ಗೋಖಲೆ ಸಂಸ್ಥೆಯಲ್ಲಿ ಕೊಡಬೇಕು ಅನ್ನೋದೇ ದೊಡ್ಡ ವಿಷಯ ಅಂತ ಅಂದ್ಕೊಂಡೆ ನಾನು. ಸೊ ಹಾಗಾಗಿ ಮಿಕ್ಕಿದ್ದೆಲ್ಲವೂ ಒಂದು ರೀತಿ ಸೌಕಲಾಗೋಯ್ತು. ಇನ್ವಿಟೇಷನ್ ಬಂದಾಗ ನೋಡಿದೆ ಅದು ಈ ಒಂದು ಮಹಾನ್ ಚೇತನದ ನೆನಪಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಮಾಡಬೇಕಾಗಿರ್ತಕ್ಕಂಥ ತಯಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡೆ. ಕನ್ನಡದಲ್ಲಿ ಮಾತನಾಡಬೇಕಾ ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾ ಅಂತ ಅವ್ರಿಗೆ ಕೇಳಿದೆ. ಅವರು ಯಾವುದೇ ಭಾಷೆಯಲ್ಲಿ ಮಾತಾಡ್ಬೋದು ಅಂತಂದರು. ಕನ್ನಡ ಆರಿಸ್ಕೊಂಡಿದ್ದ ಕಾರಣ ನನ್ನ ಮಾತೃಭಾಷೆ ಕನ್ನಡ. ಇಲ್ಲಿ ಕನ್ನಡ ಅರ್ಥವಾಗೋದು ಕಷ್ಟ ಅನ್ನುವಂಥವ್ರು ಯಾರು ಇದ್ದರೆ ದಯವಿಟ್ಟು ಕೈ ಮೇಲೆ ಮಾಡಿ. ನಾನು ಆಗಾಗ್ಗೆ ಬೇಕಾದ್ರೆ ಓ ಮೈ ಗಾಡ್ ಫಾರ್ 2 3 ಪಕ್ಕದಲ್ಲಿ ಯಾರಾದರೂ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇರಿ. ನಾನು ಹೇಳಿದ್ದು ಹೇಳಿ ಅಷ್ಟೇ. ಅವ್ರಿಗೆ ಸಾಮಾನ್ಯ ಅನುವಾದ ಮಾಡಬೇಕಾದ್ರೆ ಇದೊಂದು ಸಮಸ್ಯೆ ಆದೀತು. ನಾನು ಹೇಳಿ ಕೇಳಿ ಒಬ್ಬ ಮನೋವೈದ್ಯ ಅಷ್ಟೇ, ಯೋಗಿ ಅಲ್ಲ.
ಸೊ ಹಾಗಾಗಿ ಯೋಗದ ಬಗ್ಗೆ ಮಾತನಾಡತಕ್ಕಂಥ ಒಂದು ಪ್ರಬುದ್ಧತೆ ಇರಲಾದೀತು. ಆದರೆ ಯೋಗವನ್ನು ನಾನು ಬಳಸ್ಕೊಂಡಿರೋದು ರೋಗಿಗಳ ಚಿಕಿತ್ಸೆಯಲ್ಲಿ. ಹಾಗಾಗಿ ಮಾನಸಿಕ ರೋಗಿಗಳ ಚಿಕಿತ್ಸೆಗೋಗಿ ಯೋಗವನ್ನು ಹೇಗೆ ಬಳಸಿದ್ದೀನಿ, ಆ ಹಿನ್ನೆಲೆಯಲ್ಲಿ ಯೋಗ ಮತ್ತು ಮಾನಸಿಕ ಆರೋಗ್ಯವನ್ನು ನಾನು ನೋಡಿದ್ದೀನಿ. ಆ ಒಂದು ವಿಚಾರವನ್ನು ನಾನು ನೋಡಿದ್ದೀನಿ. ಆ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ನನಗೆ ಗೊತ್ತು, ಇಲ್ಲಿ ಯಾರ್ಯಾರು ಕುಳಿತಿದ್ದೀರಿ ಅನೇಕರಿಗೆ ಯೋಗದ ಬಗ್ಗೆ ಸಾಕಷ್ಟು ವಿಚಾರ ತಿಳಿದಿದೆ. ನನಗಾಗಲೇ ಅವರು ಹೇಳಿದ ಹಾಗೆ ಯೋಗದ ಬಗ್ಗೆ ಯಾರಿಗೆ ಅಭಿರುಚಿ ಇದೆ, ಯೋಗವನ್ನು ಯಾರು ಅಭ್ಯಾಸ ಮಾಡ್ತಾ ಇದ್ದೀವಿ, ನಾವೇ ಹೆಚ್ಚಿಗೆ ಜನ ಬರುವಂಥ ಸಂಭವ ಇರುತ್ತೆ ಅಂತ ಅವ್ರು ಹೇಳಿದರು ನನಗೆ. ಸೊ ಹಾಗಾಗಿ ಯೋಗದ ಬಗ್ಗೆ, ಅದರ ಬುನಾದಿಯ ಬಗ್ಗೆ, ಅದರ ತಿರುಳನ್ನು ಹೇಳ್ತಕ್ಕಂಥ ದುಸ್ಸಾಹಸ ಮಾಡಲಿಕ್ಕಿಲ್ಲ. ನಾನು ಕೆಲವೊಂದು ಪ್ರಾರಂಭಿಕ ಸಂಗತಿಗಳನ್ನು ಹೇಳಿ ಯೋಗ ಮತ್ತು ಮಾನಸಿಕ ಸ್ವಾಸ್ಥ್ಯ ಅದನ್ನು ಹೇಗೆ ಜೋಡಿಸ್ಬೋದು ಅನ್ನೋ ಪ್ರಯತ್ನ ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಯೋಗ ಅಂದಾಗ ಈಗ ಅದು ಎಷ್ಟು ಜನಾನುರಾಗಿ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ವಿಶೇಷವಾಗಿ 2014ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯಲ್ಲಿ ಅದನ್ನು ವಿಚಾರ ತಂದಾಗ ಒಕ್ಕೊರಲಿಂದ ಇದಕ್ಕೆ ಎಲ್ಲರೂ ಅನುಮೋದಿಸಿ ಕೆಲವೇ ತಿಂಗಳುಗಳಲ್ಲಿ ಅದನ್ನು ಅದಕ್ಕೆ ಒಂದು ಸರಿಯಾದ ಸ್ಥಾನಮಾನವನ್ನು ಕೊಟ್ಟು ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನೋದನ್ನು ಪ್ರಾರಂಭ ಮಾಡಿ ಜೂನ್ 21, 2015ರಿಂದ ನಾವು ಪ್ರಾರಂಭ ಮಾಡೇ ಬಿಟ್ವಿ ಅದರ ಆಚರಣೆಯನ್ನು. ನಾವೊಬ್ಬರೇ ಮಾಡಲಿಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳೂ ಮಾಡಿದ್ವು. ಆವತ್ತಿನ ದಿವಸ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಯಾರು ಸುಮಾರು 50,000 ಜನ ಯೋಗ ಮಾಡಲಿಕ್ಕೆ ಸೇರಿದ್ರು. ಮತ್ತು ನನ್ನ ಅದೃಷ್ಟ ಅಲ್ಲಿ ನಾನು ಯೋಗವನ್ನು ಅಭ್ಯಾಸ ಮಾಡೋ ಎಲ್ಲರ ಜೊತೆಯಲ್ಲಿ ಆ ಸಾವಿರಾರು ಜನದ ಮಧ್ಯೆ ನಾನು ಒಬ್ಬ ಇದ್ದೆ. ಪ್ರಧಾನಮಂತ್ರಿಗಳ ಭಾಷಣ ಕೇಳೋಕ್ಕೆ ಅವಕಾಶ ಆಯಿತು. ಅವ್ರು ಹೇಳಿದ್ರು, ನೋಡಿ ಇವತ್ತು ಯೋಗ ಪ್ರಾರಂಭ ಮಾಡಿದ್ದೀವಿ, ಪ್ರಾಯಶಃ ಮೊದಲನೇ ಬಾರಿಗೆ ಸೂರ್ಯ ಎಲ್ಲೆಲ್ಲಿ ಹೋಗ್ತಿರ್ತಾನೆ ಅಲ್ಲಲ್ಲಿ ಅವನಿಗೆ ಯಾವತ್ತು ನಮಸ್ಕಾರ ಆಗ್ತಾಯಿದೆ. ಅದು 21 ಜೂನ್ ಮಾತ್ರ ಆಗ್ತಾಯಿದೆ. ಅದು ಪ್ರತಿನಿತ್ಯ ಆಗಬೇಕು. ಎಲ್ಲ ರಾಷ್ಟ್ರಗಳು ಒಂದೇ ದಿನ ಯೋಗ ಮಾಡಿದ್ವಿ ಅನ್ನೋದಕ್ಕಿಂತ ಎಲ್ಲ ರಾಷ್ಟ್ರಗಳು ಒಂದೇ ಸಮಯಕ್ಕೂ ಮಾಡಿದ್ವಿ. ಅದಕ್ಕಿಂತ ಮಿಗಿಲಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳು ಎಲ್ಲ ದಿನ ಒಂದೇ ಸಮಯಕ್ಕೆ ಮಾಡೋಕ್ಕಾದರೆ ನಾವು ವಿಶ್ವವನ್ನು ನಿಜಕ್ಕೂ ವಸುದೈವ ಕುಟುಂಬಕಂ ಅನ್ನೋದನ್ನು ಸಾಧಿಸ್ದಂಗಾಯಿತು ಅನ್ನೋಂಥ ಮಾತನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ರು. ಬಹಳ ಮನಸ್ಸಿಗೆ ಮುಟ್ಟುವಂಥ ಮಾತನ್ನ ಅವ್ರು ಹೇಳಿದ್ರು. ಯೋಗ ಈಗ ಕೇವಲ ಭಾರತಕ್ಕೆ ಮಾತ್ರ ಸಂಬಂಧಿಸಿದಂಥ ಸಂಗತಿಯಲ್ಲ, ವಿಶ್ವಕ್ಕೆ ಸಂಬಂಧಿಸಿದಂಥ ಸಂಗತಿ. ಅದಕ್ಕೊಂದು ಮಾನ್ಯತೆ ಸಿಕ್ಕಿದೆ. ಹಾಗಾಗಿ ಯೋಗ ಎಲ್ರಿಗೂ ಗೊತ್ತಿದೆ, ನಮಗಂತೂ ಇನ್ನೂ ಹೆಚ್ಚು ಚೆನ್ನಾಗಿ ಗೊತ್ತಿದೆ. ಅದಲ್ಲದೆ ಮಾನಸಿಕ ಸ್ವಾಸ್ಥ್ಯ ಅಂದಾಗ ಅದಕ್ಕೂ ಸಹ ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕಿಬಿಟ್ಟಿದೆ. ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಶರೀರದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅನ್ನೋದನ್ನು ಸರ್ಕಾರವೂ ಸಹ ಮನಗಂಡು 2-3 ಸಂಗತಿ ಮಾಡಿದೆ. ನಮ್ಗೆ ಪ್ರಾಯಶಃ ಅದು ಗೊತ್ತಿಲ್ಲದೆ ಇರಬಹುದು. ಮೆಂಟಲ್ ಹೆಲ್ತ್ ಪಾಲಿಸಿ ಮಾಡಿದರು. ಹೆಲ್ತ್ ಪಾಲಿಸಿ ಇತ್ತು, ಮೆಂಟಲ್ ಹೆಲ್ತ್ ಪಾಲಿಸಿ ಅಂತ ಮಾಡಿದ್ರು. ಅಂದರೆ ಮಾನಸಿಕ ಸ್ವಾಸ್ಥ್ಯಕ್ಕೂ ಸಹ ನಮ್ಮದೊಂದು ಪರಿಭಾಷೆ ಇದೆ, ಅದಕ್ಕೊಂದು ವ್ಯವಸ್ಥೆ ಇದೆ ಅನ್ನೋದನ್ನು ಹೇಳೋದಕ್ಕೆ. ಅದಷ್ಟೇ ಅಲ್ಲ, ಇದುವರೆಗೆ ಒಂದು ಮೆಂಟಲ್ ಹೆಲ್ತ್ ಆ್ಯಕ್ಟ್ ಅಂತ ಒಂದು ಹಳೇದಿತ್ತದು. ಅದನ್ನು ಸುಧಾರಿಸಿ ಮಾನಸಿಕ ಸ್ವಾಸ್ಥ್ಯವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂಥ ಆರೋಗ್ಯ ಪದ್ಧತಿಯನ್ನು ಇನ್ನಷ್ಟು ನಾವು ಸುಧಾರಿಸಬೇಕು. ಅದಕ್ಕಾಗಿ ಮೆಂಟಲ್ ಹೆಲ್ತ್ ಆ್ಯಕ್ಟ್ ಅದು ಮೊನ್ನೆ 2018ರಲ್ಲಿ ಅದು ಚಾಲನೆ ಆಯಿತು. ಸೊ ಹಾಗಾಗಿ ಎರಡೂ ಸಂಗತಿಗಳಿಗೆ ಒಂದು ಪ್ರಾಧಾನ್ಯತೆ ಸಿಕ್ಕಿದೆ. ಅವೆರಡನ್ನೂ ಜೋಡಿಸಿ ಇವತ್ತು ಮಾತನಾಡೋಕ್ಕೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಒಂದು ವಿಶೇಷ ಸಂಗತಿ. ಯೋಗ ಅಂದಾಗ ನಮಗೆಲ್ಲರಿಗೂ ಗೊತ್ತಿದೆ,
ಮನಸ್ಸು ಬಿಟ್ಟು ಅದು ಇನ್ನೇನು ಯೋಚನೆ ಮಾಡೇ ಇಲ್ಲ. ಯೋಗದ ಎಲ್ಲೆಲ್ಲಿ ಉಲ್ಲೇಖ ಆಗಿದೆ, ಹಿಂದಿನ ಯಾವುದೇ ಪುಸ್ತಕಗಳಲ್ಲಿ, ಯಾವುದೇ ಶಾಸ್ತ್ರಗಳಲ್ಲಿ ಯೋಗ ಎಲ್ಲಿ ಉಲ್ಲೇಖ ಆಗಿದೆ ಅಲ್ಲಿ ಎಲ್ಲ ಕಡೆಯೂ ಸಹ ಮನಸ್ಸಿದ್ದೇ ಉಲ್ಲೇಖ ಆಗಿರತಕ್ಕಂಥದ್ದು. ಮನಃ ಪ್ರಶಮನೋಪಾಯ ಇತಿ ಯೋಗ. ಯೋಗ ವಾಸಿಷ್ಠದಲ್ಲಿ ರಾಮನಿಗೆ ಹೇಳ್ತಾರಂತೆ ವಸಿಷ್ಠರು, ಯೋಗವನ್ನು ಸರಿಯಾಗಿ ಮಾಡಿದ್ರೆ ಅದಕ್ಕೆ ಮನಸ್ಸಿಗೆ ಪ್ರಶಮನ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಭಗವದ್ಗೀತೆ ಪೂರ್ತಿ ಅದಕ್ಕೆ ಅವನು ಯೋಗಾಚಾರ್ಯ ಅಂತಲೇ ಕರೆದುಬಿಟ್ರು ಭಗವಂತನ. ಅದಷ್ಟು ಭಗವದ್ಗೀತೆ ಉಲ್ಲೇಖ ಅದರ ಹೇಳ್ತಿರ ಉಪನ್ಯಾಸ ಆಗಿರೋದು ಸಹ ಅರ್ಜುನನ ವಿಷಾದವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಸಮಾಧಾನವನ್ನು ಸಿಗ್ತಕ್ಕಂಥದ್ದು. ಅನೇಕ ಉದಾಹರಣೆಗಳು ಅದರೊಳಗೆ ಉಲ್ಲೇಖಗಳಿದೆ. ನಮ್ಮ ನಿಮ್ಹಾನ್ಸಿನ ಒಂದು ಲೋಗೋ ಇದೆ. ಆ ಲೋಗೋದಲ್ಲಿ ಯೋಗದ ಬಗ್ಗೆ ಸಮತ್ವಂ ಯೋಗ ಉಚ್ಯತೆ, ಅದು ಸಮಸ್ಥಿತಿ ಏನಿದೆ, ಮನಸ್ಸಿನ ಸಂಯಮ ಏನಿದೆ ಅದನ್ನು ಕಾಪಾಡಿಕೊಂಡು ಉದ್ವೇಗಗಳು ಕಡಿಮೆ ಮಾಡ್ಕೊಳ್ಳತಕ್ಕಂಥದ್ದು, ಏರುಪೇರುಗಳನ್ನು ಸಮವಾಗಿ ಇಟ್ಕೊಂಡಿರತಕ್ಕಂಥದ್ದೇ ಯೋಗ ಉಚ್ಯತೆ. ಅದು ಪ್ರಾಯಶಃ ನಿಮ್ಹಾನ್ಸ್ ಯಾರು ಪ್ರಾರಂಭ ಮಾಡಿದ್ರೋ ಅವ್ರಿಗೂ ಅನಿಸಿರಬೇಕು, ಮನಸ್ಸು ಅಂದಾಗ ಯೋಗವನ್ನು ನಾವು ಸ್ಮರಿಸ್ಕೊಳ್ಳೇಬೇಕು. ಹಾಗಾಗಿ ಸಮತ್ವಂ ಯೋಗ ಉಚ್ಯತೆ ಅದರಲ್ಲಿ ಸೇರಿಸಿದರು. ಮತ್ತು ಆ ನಂತರ ಯೋಗ ಬೆಳೀತಾ ಬಂತು. ನಮಗೆಲ್ಲ ಗೊತ್ತೇ ಇದೆ, ಪತಂಜಲಿ ಮುನಿ ಅದಕ್ಕೆ ಒಂದಷ್ಟು ಏನಂತಾರೆ ಅದನ್ನು ಮ್ಯಾನ್ಯುವಲೈಸ್ ಮಾಡಿದರು, ಅದಕ್ಕೊಂದು ಸಂಹಿತೆ ಬರೆದರು. ಅದರಲ್ಲೂ ಸಹ ಯೋಗ ಚಿತ್ತವೃತ್ತಿ ನಿರೋಧ, 2ನೇ ವಾಕ್ಯವೇ ಅದು. ಮನಸ್ಸಿನ ತುಮುಲಾಟಗಳನ್ನು ಹತೋಟಿಯಲ್ಲಿ ಇಡ್ತಕ್ಕಂಥ ವ್ಯವಸ್ಥೆಯೇ ಯೋಗ ಅಂತ ಹೇಳಿದ್ರು. ಹಾಗಾಗಿ ಯೋಗ ಅಂದಾಗ ಮನಸ್ಸಿನ ಪ್ರಾಮುಖ್ಯತೆಯನ್ನು ಜೊತೆಗೆ ಜೋಡಿಸಿದೆ. ಹಾಗಾಗಿ ಮನಃಶಾಸ್ತ್ರಜ್ಞರು, ಮನೋವೈದ್ಯರು ಎಲ್ಲರೂ ಸಹ ಯೋಗದ ಬಗ್ಗೆ ಕಳಕಳಿ ಇಟ್ಕೊಂಡಿದ್ದಾರೆ, ಯೋಗವನ್ನು ಪ್ರಯೋಗ ಮಾಡಿದ್ದಾರೆ. ಯೋಗದಿಂದ ಆ ರೋಗಿಗಳಿಗೆ ಪ್ರಯೋಜನ ಆಗಬಹುದು, ಅದರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ. ಇದು ಒಂದು ಭಾಗ. ಯೋಗ ಮತ್ತು ಮಾನಸಿಕ ಸ್ವಾಸ್ಥ್ಯ ಯಾಕೆ ಜೊತೆಗಿರಬೇಕು ಅನ್ನೋದಕ್ಕೆ. ನಾವು ಮನೋವೈದ್ಯರು ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡತಕ್ಕಂಥವರು ಯೋಗವನ್ನು ಹೇಗೆ ಬಳಸ್ಕೊಂಡಿದ್ದೀವಿ? ಪ್ರಾಯಶಃ ನೀವೆಲ್ಲರಿಗೂ ಗೊತ್ತಿರ್ಬೋದು, ಈಗ ಯೋಗದ ಬಗ್ಗೆ ಇಷ್ಟೊಂದು ವಿಚಾರ ಹಬ್ಬಿಟ್ಟಿದೆ. ಯೋಗ ಇಲ್ಲದೆ ಎಲ್ಲೂ ಸಹ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇಲ್ಲವೇ ಇಲ್ಲ. ಎಲ್ಲ ಕಡೆಯೂ ಸಹ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದಾಗ ಅವ್ರು ಯೋಚನೆ ಮಾಡ್ತಕ್ಕಂಥದ್ದೇ ಯೋಗ. ಸೊ ಮನಸ್ಸಿನ ಸಮಾಧಾನಕ್ಕೆ ಬೇಕಾಗಿರತಕ್ಕಂಥ ಒಂದು ಪ್ರಮುಖವಾದಂಥ ವ್ಯವಸ್ಥೆ ಯೋಗ. ಇದು ಪ್ರಾಯಶಃ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಎಲ್ಲ ಕಡೆಯೂ ಮಾಡ್ತಿದ್ದಾರೆ. ಮನಸ್ಸಿಗೆ ಒಂದೇ ಅಷ್ಟೇ ಅಲ್ಲ, ಶರೀರದ ಎಲ್ಲ ಭಾಗಗಳಿಗೂ ಸಹ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಹಾರ್ಟ್ ಸಮಸ್ಯೆ ಇರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಕ್ಯಾನ್ಸರ್ ವ್ಯಕ್ತಿಗಳಿಗೆ ಕ್ಯಾನ್ಸರ್ ಗುಣ ಆಗದೇ ಇದ್ದರೂ ಸಹ ಕ್ಯಾನ್ಸರಿಂದ ಆಗಿರತಕ್ಕಂಥ ಮಾನಸಿಕ ತುಮುಲವನ್ನು ಕಡಿಮೆ ಮಾಡುವಂಥ ಪ್ರಯತ್ನದಲ್ಲಿ ಯೋಗ ಸೇರಿದೆ. ಹಾಗೆ ಹಲವಾರು ಸಂಗತಿಗಳಿಗೆ ಯೋಗವನ್ನು ಬಳಸ್ತಾ ಇದ್ದಾರೆ. ಇದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು, ಎಲ್ಲ ವೈದ್ಯರು ನಾವು ಮಾಡ್ತಾ ಇದ್ದೀವಿ. ಆದರೆ ಬಹಳ ಪ್ರಮುಖವಾದಂಥ ಸಂಗತಿ ನಾವು ವೈದ್ಯರು ಸಹ ಮರೆತಿರ್ಬೋದು, ಯೋಗವನ್ನು ನಾವು ಬಳಸ್ತಾ ಇರತಕ್ಕಂಥದ್ದು ಯೋಗದ ಸೈಡ್ ಎಫೆಕ್ಟ್ಸ್ಗೆ ಮಾತ್ರ ಅಂತ ನಮ್ಮ ಗುರುಗಳೊಬ್ಬರು ಹೇಳಿದರು. ಅಂದರೆ ನನಗೆ ಪಾಠ ಹೇಳ್ಕೊಟ್ಟಂಥ ಒಬ್ಬರು ವೈದ್ಯರು. ನಾನು ಮೊದಲು ಆಶ್ಚರ್ಯ ಆಯಿತು ನನಗೆ, ಯಾಕೆ ಅಂತ ಕೇಳಿದೆ. ನೋಡಿ, ಯೋಗದ ಮುಖ್ಯವಾದಂಥ ವ್ಯವಸ್ಥೆ, ಅದರ ಕಾರಣ, ಅದನ್ನು ಯಾಕೆ ಉಪಯೋಗಿಸ್ಕೋಬೇಕು ಅನ್ನೋಂಥದ್ದು ಕೇವಲ ಆಧ್ಯಾತ್ಮಿಕ. ಯೋಗದ ಅಭ್ಯಾಸವೇ ಸಹ, ಸಾಧನೆಯೇ ಸಹ ನಮ್ಮ ಆಧ್ಯಾತ್ಮಿಕ ಉತ್ತುಂಗಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗಬೇಕು ಅಂಥೇಳಿ. ಆ ಒಂದು ಮಾರ್ಗದಲ್ಲಿ, ಆ ಒಂದು ದಾರಿಯಲ್ಲಿ ನಮಗೆ ಅನೇಕ ಲಾಭಗಳು ಸಿಗುತ್ತೆ. ಅದನ್ನು ನಾವು ಸೈಡ್ ಎಫೆಕ್ಟ್ಸ್ ಅಂತೀವಿ. ಯಾರಿಗೋ ಒಬ್ಬರಿಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಯಾರಿಗೋ ಒಬ್ರಿಗೆ ತೂಕ ಕಡಿಮೆ ಆಗುತ್ತೆ, ಯಾರಿಗೋ ಒಬ್ರಿಗೆ ಹಸುಸರಿ ಹೋಗುತ್ತೆ, ನಿದ್ದೆ ಬರಲಿಕ್ಕೆ ಚೆನ್ನಾಗಾಗುತ್ತೆ, ಯಾರಿಗೊಬ್ರಿಗೆ ಬಹಳ ಸಮಾಧಾನವಾಗುತ್ತೆ, ಯಾರಿಗೊಬ್ರಿಗೆ ಖಿನ್ನತೆ ಡಿಪ್ರೆಷನ್ ಇದ್ದರೆ ಕಡಿಮೆ ಆಗುತ್ತೆ, ಯಾರಿಗೋ ಒಬ್ಬರಿಗೆ ಆತಂಕ ಇದ್ದರೆ, ದುಗುಡ ಇದ್ದರೆ ಅದು ಕಡಿಮೆ ಆಗುತ್ತೆ, ಯಾರಿಗೋ ಒಬ್ಬರಿಗೆ ಮೈಕೈ ನೋವುಗಳಿದೆ ಅದು ಕಡಿಮೆ ಆಯಿತು, ತಲೆನೋವಿದೆ ಕಡಿಮೆ ಆಯಿತು,
ಡಾಕ್ಟ್ರುಗಳು ಪರೀಕ್ಷೆ ಮಾಡಿದಾಗ ಆತನ ಡಯಾಬಿಟಿಸ್ ಕಡಿಮೆ ಆಗಿದೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆ, ಹಾರ್ಟ್ ರೇಟ್ ಕಡಿಮೆ ಆಗಿದೆ. ಇವೆಲ್ಲವೂ ಸಹ ಆ ಸಾಧನೆ ಯಾತಕ್ಕೆ ನಾವು ಮಾಡ್ತಾ ಇದ್ದೀವಿ? ಒಂದು ಆಧ್ಯಾತ್ಮಿಕ ಉತ್ತುಂಗಕ್ಕೆ ಹೋಗೋದಕ್ಕೆ. ಅದಕ್ಕೆ ಯೋಗವನ್ನು ಹೇಳಿದಾಗಲೇ ಸಂಯೋಗ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮನಃ. ಯೋಗದ ಅಭ್ಯಾಸವೇ, ಯೋಗದ ಸಾಧನೆಯೇ ನಮ್ಮನ್ನು ಪರಮಾತ್ಮನೊಂದಿಗೆ ಲೀನ ಮಾಡ್ತಕ್ಕಂಥದ್ದು. ನಾನು ಮತ್ತು ಪರಮಾತ್ಮ, ನನ್ನ ಆತ್ಮವನ್ನು ಪರಮಾತ್ಮನ ಜೊತೆಗೆ ಜೋಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಯೋಗ ಸಹಕಾರಿ. ಆ ಒಂದು ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ಅನೇಕ ಶಾರೀರಿಕ ಮಾನಸಿಕ ಲಾಭಗಳು ಸಿಗುತ್ತೆ. ಅದನ್ನು ನಾವು ಡಾಕ್ಟ್ರುಗಳು ಉಪಯೋಗಿಸೋದು ಏನಂದ್ರೆ ಪದ ಅಂತಂದರೆ, ಯಾವುದೋ ಒಂದು ಔಷಧಿ ಈ ಕಾಯಿಲೆಗೆ ಅಂತ ಕೊಟ್ಟಾಗ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಅಂತ ಬರುತ್ತೆ, ಅವೆಲ್ಲ ಅವಶ್ಯಕತೆ ಇಲ್ಲ. ಆದರೆ ಒಳ್ಳೆಯ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ ಯೋಗದಿಂದ, ಅದನ್ನು ನೀವು ಬಳಸ್ತಾ ಇದ್ದೀರಿ ರೋಗವನ್ನು ವಾಸಿ ಮಾಡೋದಕ್ಕೆ. ಮಾಡಿ ನೀವು ಮಾಡ್ತಾ ಇರೋದು ಸರಿ, ಆದರೆ ಜ್ಞಾಪಕ ಇಟ್ಕೊಳ್ಳಿ, ಇದೆಲ್ಲವೂ ಸಹ ದಿ ಮೆಟೀರಿಯಲ್ ಗೈನ್ಸ್ ಆಫ್ ಯೋಗ. ಪ್ಲೀಸ್ ಯೂಸ್ ದೆಮ್, ಗುಡ್ ಇನಫ್, ಬಟ್ ಪ್ಲೀಸ್ ರಿಮೆಂಬರ್ ಯೋಗ ಈಸ್ ಫಾರ್ ಸ್ಪಿರಿಚುವಲ್ ಮಾಸ್ಟರಿ. ಸಂಯೋಗ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮನಃ. ಹಾಗಾಗಿ ಅದನ್ನು ನಾವು ಸಹ ಒಂದಷ್ಟು ಬದಲಾಯಿಸಿದ್ದೀವಿ. ಜೋಡಿಸುವಂಥದ್ದು ಆತ್ಮ ಪರಮಾತ್ಮನಃ ಅದು ಹೇಳಿದರೂ ಸಹ ನಾವು ಬ್ಲೆಂಡಿಂಗ್ ಟುಗೆದರ್ ಮೈಂಡ್ ಆ್ಯಂಡ್ ಬಾಡಿ, ಮೈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ವಿತ್ ರೆಗ್ಯುಲರ್ ನರ್ವಸ್ ಸಿಸ್ಟಮ್, ಮೈ ಮೂಡ್ ವಿತ್ ಮೈ ಥಾಟ್ಸ್. ಹೀಗೆ ನಾವು ಒಂದಷ್ಟು ಬೇರೆ ಬೇರೆ ಉತ್ತರ ಕೊಟ್ಕೊಂಡಿದ್ದೀವಿ. ನಾವು ನಮ್ಮ ಶರೀರದಲ್ಲಿ ಎಲ್ಲವೂ ಸಹ ಸಿಂಕ್ರನೈಸ್ ಆಗಿ ಕೆಲಸ ಮಾಡಬೇಕು, ಅದಕ್ಕೆ ಯೋಗ ಅಂತ ಹೇಳಿ ನಾವು ಅನೇಕ ಪೇಷಂಟ್ಸ್ಗೆ ಹೇಳ್ತೀವಿ. ಅದು ಸಹ ನಿಜ, ಒಂದು ಭಾಗದಲ್ಲಿ ಒಂಥರ ನಿಜ, ಅದಾಗಿರೋದು ನಿಜ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಸಂಶೋಧನೆ ಫಲಗಳು ಸಹ ನಾವು ನೋಡಿದ್ದೀವಿ. ಸೊ ಒಟ್ಟಾರೆ ಯೋಗ ಆಧ್ಯಾತ್ಮಿಕವಾಗಿ ನಮಗೆ ಸಹಕಾರಿಯಾದರೂ ಸಹ ಯಾರು ಆ ಪೂರ್ತಿ ಆಧ್ಯಾತ್ಮಿಕತೆಯನ್ನು ಸಾಧನೆ ಮಾಡಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಕೆ ಸಂಗಾರ್ ಅವರು ಮಾಡಿರ್ಬೋದು. ನಾವೆಲ್ಲ ಏನು ಸಣ್ಣ ಪುಟ್ಟಿಗೆ ಯೋಗ ಮಾಡ್ತಾ ಇದ್ದೀವಿ, ನಮ್ಮ ಸ್ವಂತ ಆರೋಗ್ಯಕ್ಕೆ ಅನುಕೂಲ ಆಗಿರ್ಬೋದು. ಅದ್ರ ನಿಜಕ್ಕೂ ಆ ಒಂದು ಭಾಗ ಬದಲಾಗಿದೆಯಾ? ಸಂಯೋಗ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮ, ಆ ಜೋಡಿಸ್ತಕ್ಕಂಥ ಕ್ರಿಯೆ ಆಗಿದೆಯಾ ನಮ್ಮಲ್ಲಿ? ನಾವು ಸಾಧನೆ ಮಾಡ್ಕೊಂಡಿದ್ದೀವ? ನಮಗೆ ಗೊತ್ತಿಲ್ಲ. ಅದಕ್ಕೆ ಪ್ರಧಾನಮಂತ್ರಿಗಳು ಆ ಭಾಷಣದಲ್ಲಿ ಹೇಳ್ತಾ ಇದ್ದಾಗ ಹೇಳಿದ್ರು, ಯೋಗ ಜೋಡಿಸುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ ಆಗಲೇ. ನೋಡಿ, ನಮ್ಮ ಹೃದಯಗಳು ನಮ್ಮ ಮನಸ್ಸುಗಳು ಜೋಡಣೆ ಆಗದೇ ಇದ್ದಿದ್ದರೆ ಒಂದೇ ದಿನ ಒಟ್ಟಿಗೆ ಎಲ್ಲ ಕಡೆ ಎಲ್ಲರೂ ಒಟ್ಟಿಗೆ ಯೋಗ ಮಾಡಬೇಕು ಅನ್ನೋಂಥದ್ದು ಎಲ್ಲಿ ಬರಬೇಕಾಯ್ತು? ಒಟ್ಟಿಗೆ ಮಾಡ್ತಾ ಇದ್ದೀವಲ್ಲ, ಯೋಗ ನಮ್ಮನ್ನು ಜೋಡಿಸ್ತಾ ಇದೆ. ಹೇಗೋ ಯಾವುದೋ ಒಂದು ನಮಗೆ ಕಾಣದೇ ಇರತಕ್ಕಂಥ ಶಕ್ತಿ ನಮ್ಮನ್ನು ಜೋಡಿಸ್ತಾ ಇದೆ. ಆ ಕಾಣದೇ ಇರತಕ್ಕಂಥ ಶಕ್ತಿ ನಮ್ಮನ್ನು ಜೋಡಿಸ್ತಾ ಇದೆ ಅನ್ನೋದಕ್ಕೆ ನಾವು ಸಂಶೋಧನೆ ಮಾಡೋದು. ಅದರ ಒಂದು 2-3 ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಯಾಕೆಂತಂದರೆ ನಾನು ಅದನ್ನು ಬಳಸಿರತಕ್ಕಂಥದ್ದು ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಬರ್ತಕ್ಕಂಥವರೆಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಂಥವ್ರು ಬರ್ತಾರೆ. ಅವರಿಗೆ ಯೋಗವನ್ನು ಹೇಗೆ ಬಳಸಿದ್ದೀವಿ, ಅದರಿಂದ ಹೇಗೆ ಲಾಭ ಆಯಿತು, ಅದರ ಒಂದು ಸಂಶೋಧನೆಯ ಕೆಲವು ಸಂಗತಿಗಳನ್ನು ನಾನು ಜೋಡಿಸ್ತೀನಿ. ಇಲ್ಲಾದರೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಟೆಕ್ನಿಕಲ್ ಆಯಿತು ಅಂದರೆ ದಯವಿಟ್ಟು ನಿಲ್ಲಿಸಿ ನನ್ನನ್ನು, ಅದಕ್ಕೆ ಒಂದು ವಿವರಣೆ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ ಮಾನಸಿಕ ಆರೋಗ್ಯದ ಉತ್ತಮ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಯೋಗ ಹೇಗೆ ಸಹಕಾರಿ, ಅದಕ್ಕೆ ಬಂದಿರತಕ್ಕಂಥ ನಿದರ್ಶನಗಳು, ಅದಕ್ಕೆ ಬಂದಿರತಕ್ಕಂಥ ಸಂಶೋಧನೆಯ ಫಲಗಳನ್ನು ನಾನು ಜೋಡಿಸ್ತೀನಿ. ಬರ್ತಕ್ಕಂಥ ಒಂದು ಪ್ರಾಯಶಃ ಅರ್ಧ ಗಂಟೆಯಲ್ಲಿ 7:30 ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ನನಗೆ ಹೇಳಿದ್ದಾರೆ. ಅಷ್ಟನ್ನು ನಾನು ನಿಮ್ಮ ಮುಂದೆ ಮಂಡಿಸ್ತೀನಿ. ನಾವು ಕೇಳಿದ್ದೀವಿ, ಯೋಗದ ಪ್ರಮುಖ ಉಲ್ಲೇಖ ಆಗಿರ್ತಕ್ಕಂಥದ್ದು ಅರ್ಜುನನ ವಿಷಾದ, ಖಿನ್ನತೆ, ದುಗುಡ, ಆತಂಕ ಇವೆಲ್ಲ ಇತ್ತು. ಅರ್ಜುನನಿಗೆ ಯೋಗದ ಬಗ್ಗೆ ಹೇಳಿದರು ಕೃಷ್ಣ. ಹೆಚ್ಚಿಗೆ ಜನ ಸಂಶೋಧನೆ ಮಾಡಿರೋದು ಸಹ ಯೋಗ ಡಿಪ್ರೆಷನ್ಗೆ ಸಹಕಾರಿಯೋ ಅಂತ. ನಾನಿಲ್ಲಿ ಹೇಳ್ತಾ ಇರೋದು, ನಾವು ಅನೇಕ ಬಾರಿ ನಮಗೂ ಒಂದು ಸತಿ ಎಲ್ಲೋ ಸಿನಿಮಾಗೆ ಟಿಕೆಟ್ ಸಿಗಲಿಲ್ಲ, ಅಥವಾ ನಮಗೆ ಬೇಕಾಗಿರತಕ್ಕಂಥ ಕೆಲಸ ಸಿಗಲಿಲ್ಲ, ಅಥವಾ ನಮ್ಗೆ ಇನ್ಯಾರಿಗೋ ಅವ್ರಿಗೆ ನಮ್ಮನ್ನು ಯಾರೋ ಕಾಯಿಲೆ ಬಿದ್ದರೂ ಸ್ವಲ್ಪ ನಮ್ಮ ಮೂಡ್ ಆಫ್ ಆಗುತ್ತೆ. ಅದು ಡಿಪ್ರೆಷನ್ ನಾನು ಹೇಳ್ತಾ ಇಲ್ಲ. ಡಿಪ್ರೆಷನ್ ಅಂತಕ್ಕಂಥದ್ದು ನಮ್ಮ ಪರಿಭಾಷೆಯಲ್ಲಿ ಒಂದು ರೀತಿಯಾದಂಥ ಕಾಯಿಲೆ. ಕೆಲವಾರು ವಾರಗಳ ಕಾಲ ಆತನಿಗೆ ಖಿನ್ನತೆ, ಮನಸ್ಸಿಗೆ ಒಂದು ರೀತಿ ಮಂಕತನ ಆವರಿಸಿದೆ, ನಿದ್ದೆ ಕೆಟ್ಟಿದೆ, ಹಸಿವು ಆಗ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಕೃಶವಾಗ್ತಾ ಇದ್ದಾನೆ, ಮನೆಯವ್ರ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಅಕ್ಕಪಕ್ಕದವರೆಲ್ಲ ನೋಡಿದವರು ಯಾಕಮ್ಮ ಸಣ್ಣ ಆಗಿದೆಯಾ ಅಂತ ಕೇಳ್ತಾರೆ.
ಈ ರೀತಿ ಕುಸಿದಿರತಕ್ಕಂಥ ವ್ಯಕ್ತಿಯನ್ನು ನಾವು ಡಿಪ್ರೆಷನ್ ಅಂತ ಕರಿತೀವಿ. ಈ ಥರ ವ್ಯಕ್ತಿಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ನಾವೇನೋ ಒಂದಷ್ಟು ಔಷಧಿ ಕೊಡ್ತೀವಿ, ಕೆಲವೊಮ್ಮೆ ಅವರಿಗೆ ಮಾರ್ಗದರ್ಶನ ಮಾಡ್ತೀವಿ, ಆಪ್ತ ಸಲಹೆ ಕೊಡ್ತೀವಿ. ಈ ಸಂಗತಿಗಳೆಲ್ಲ ನಡೀತಾ ಇದೆ, ಇದರ ತನಕ ಇತ್ತು, ಅದನ್ನು ಮಾಡ್ತಾಯಿದ್ದೀವಿ. ಆದರೆ ಅನೇಕರು ಖಿನ್ನತೆಗೆ ಇದು ಪ್ರಯೋಜನ ಆಗಬಹುದು ಯೋಗ ಅನ್ನೋದರ ಉಲ್ಲೇಖ ಆಗಿತ್ತು ಅನೇಕ ಕಡೆ. ಇದರ ಬಗ್ಗೆ ಸಂಶೋಧನೆ ಪ್ರಾರಂಭ ಆಯಿತು. ನಿಜಕ್ಕೂ ಖಿನ್ನತೆ ಇರತಕ್ಕಂಥವ್ರಿಗೆ ಯೋಗ ಸಹಕಾರಿಯೋ? ಈಸ್ ಯೋಗ ಬೆನಿಫಿಷಿಯಲ್ ಟು ಪೇಷಂಟ್ಸ್ ಹೂ ಆ್ಯಕ್ಚುಲಿ ಹ್ಯಾವ್ ಡಿಪ್ರೆಷನ್ ಆ್ಯಸ್ ಎನ್ ಇಲ್ನೆಸ್? ಇದರ ಬಗ್ಗೆ ಸಂಶೋಧನೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ನಿಮ್ಹ್ಯಾನ್ಸಲ್ಲಿ ಸೇರಿದ ನಂತರ. ನಿಮ್ಹ್ಯಾನ್ಸ್ಗೂ ಯೋಗಕ್ಕೂ ಒಂದು ರೀತಿಯಾದಂಥ ಬಹಳ ದೊಡ್ಡ ನಿಕಟತ್ವ ಇದೆ. ಬಿ ಕೆ ಎಸ್ ಅಯ್ಯಂಗಾರ್ ಅವರ ಒಬ್ಬರು ಶಿಷ್ಯರು ಶ್ರೀಯುತ ಅಜಿತ್ ಕುಮಾರ್ ಅವರು ಈಗಿಲ್ಲ. ಅವರು ಯೋಗವನ್ನು ನೇರವಾಗಿ ಅವರಿಂದ ಕಲಿತರು. ಯೋಗವನ್ನು ಪ್ರಚಾರ ಮಾಡಬೇಕು ಅಂತ ಅವ್ರಿಗೆ ಬಹಳ ಮನಸ್ಸಿಗೆ ಕಳಕಳಿ ಇತ್ತು. ನಾನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಅವರ ಸಂಪರ್ಕಕ್ಕೆ ಬಂದೆ. ಯಾಕಂದರೆ ಅವರು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಚಾರಕರಾಗಿದ್ದರು, ನಾನು ಆಗ ಒಬ್ಬ ಕಾರ್ಯಕರ್ತ. ಹಾಗಾಗಿ ಅವರ ಸಂಪರ್ಕಕ್ಕೆ ಬಂದೆ. ಅವರು ಒಮ್ಮೆ ಹೇಳಿದ್ರು, ನೋಡಿ ಗಂಗಾಧರ, ನಿಮ್ಹ್ಯಾನ್ಸಲ್ಲಿ ಕೆಲವು ಡಾಕ್ಟ್ರುಗಳು ಯೋಗ ಕಲಿಯಬೇಕು ಅಂತಿದ್ದಾರೆ, ನಾನಲ್ಲಿ ಹೋಗ್ತಾ ಇದ್ದೀನಿ, ನೀ ಯಾವಾಗಾರು ಇದ್ರೆ ಬಾ. ನಾನು ಕೇವಲ ಮೆಡಿಕಲ್ ಸ್ಟೂಡೆಂಟ್, ವೈದ್ಯಕೀಯ ವಿದ್ಯಾರ್ಥಿ. ನಿಮ್ಹ್ಯಾನ್ಸಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋದರೆ ಭಾಳ ಮುಜುಗರ ಆದೀತನೋ ಅಂಥೇಳಿ ಆದರೂ ಇವ್ರು ಹೇಳಿದ್ದಾರೆ ಅಂತ ಹೋದೆ. ಅಲ್ಲಿ ಒಂದು ಸುಮಾರು ಒಂದು 25-30 ಜನ ಪ್ರೊಫೆಸರ್ಗಳು ಅವ್ರು ಯೋಗ ಕಲಿತಾಯಿದ್ರು, ಇವ್ರು ಹೇಳ್ಕೊಡ್ತಾಯಿದ್ರು. ಆಗ ಮೊದಲನೇ ಬಾರಿ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಇವರು ಸೀದಾ ಬಿ ಕೆ ಎಸ್ ಅಯ್ಯಂಗಾರ್ ಅವರ ಅಡಿಯಲ್ಲಿ ಇವ್ರು ಕಲಿತರು ಅಂಥೇಳಿ. ಮೊದಲನೇ ಬಾರಿ ನಾನು ಬಿ ಕೆ ಎಸ್ ಅಯ್ಯಂಗಾರ್ ಅವರ ಹೆಸರು ಕೇಳಿದ್ದು ಅಲ್ಲಿಯೇ, ವೈದ್ಯಕೀಯ ವಿದ್ಯಾರ್ಥಿ. ಒಂದೆರಡು ದಿನ ಅವ್ರ ಜೊತೆಗೆ ಅಭ್ಯಾಸ ಮಾಡಿದೆ. ನನಗನ್ನಿಸ್ತು ಇವೆಲ್ಲ ಭಾಳ ಹಿರಿಯರು, ನಾನು ಆಗಲೇ ಕೇವಲ ಒಂದು 17-18 ವರ್ಷದ ವಿದ್ಯಾರ್ಥಿ, ಪ್ರಶ್ನೆನೇ ಇಲ್ಲ, ಅಲ್ಲಿ ಹೋಗೋದು ಸರಿ ಇಲ್ಲ ಅಂಥೇಳಿ ನಾನು ನಿಲ್ಲಿಸಿದೆ. ಆದರೆ ಯೋಗದ ಬಗ್ಗೆ ಒಂದು ರೀತಿ ನನಗೆ ಒಂದು ನೆಂಟು ಪ್ರಾರಂಭ ಆಯಿತು. ನಿಮ್ಹ್ಯಾನ್ಸಲ್ಲಿ ಯೋಗದ ಬಗ್ಗೆ ಕಳೆದ ಒಂದು 60-70 ವರ್ಷದಿಂದ ಬೇರೆ ಬೇರೆಯವರು ರಿಸರ್ಚ್ ಮಾಡ್ತಾನೇ ಇದ್ದಾರೆ. ಯೋಗ, ಕಾನ್ಷಿಯಸ್ನೆಸ್, ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ, ಅದರ ಬಗ್ಗೆ ಎಲ್ಲ ಒಂದಷ್ಟು ರಿಸರ್ಚ್ ನಡೀತಾ ಇದೆ ನಿಮ್ಹ್ಯಾನ್ಸಲ್ಲಿ. ಆದರೆ ನೇರ ರೋಗಿಗಳಿಗೆ ಪ್ರಯೋಜನ ಆಗಬೇಕಲ್ಲ ಅನ್ನೋವಂಥ ಯೋಚನೆ ಬಂದಿದ್ದು ನಮ್ಮ ಒಂದಷ್ಟು ಜನ ವೈದ್ಯರಿಗೆ. ನಾವು ಯೋಚನೆ ಮಾಡಿದ್ವಿ, ನಾವು ಪ್ರಾರಂಭ ಮಾಡೋಣ. ಯೋಗವನ್ನು ಕೊಟ್ಟಾಗ ಖಿನ್ನತೆ ಕಡಿಮೆ ಆಗುತ್ತೆ ಅನ್ನೋವಂಥದ್ದು ಸಾಬೀತಾಯಿತು. ಬೇರೆ ಬೇರೆ ರಿಸರ್ಚ್ ಮಾಡಿದ್ವಿ ನಾವು. ಕೆಲವರಿಗೆ ಯೋಗವನ್ನು ಕೊಟ್ವಿ, ಕೆಲವರಿಗೆ ಕೇವಲ ಔಷಧಿಗಳನ್ನ ಕೊಟ್ವಿ, ಕೆಲವರಿಗೆ ಇನ್ನೊಂದು ನಾವು ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅಂತ ಹೇಳ್ತೀವಿ, ಅದನ್ನು ಸಹ ಕೊಟ್ವಿ. ಆ ಮೂರಕ್ಕೂ ತುಲನೆ ಮಾಡಿ ನೋಡಿದಾಗ ಯೋಗ ಔಷಧಿಗಳಷ್ಟೇ ಪರಿಣಾಮಕಾರಿಯಾಗಿತ್ತು ಅನ್ನೋಂಥದ್ದು ಒಂದು ಸಂಗತಿ. ಮತ್ತು ಹೊರ ರೋಗಿಗಳು ಬರ್ತಾರಲ್ಲ, ಅವರು ಪ್ರತಿನಿತ್ಯ ಅವ್ರು ಮಾಡದೇ ಹೋಗ್ಬೋದು, ನಮ್ಮ ಮೂಗಿನ ಅಡಿಯಲ್ಲೇ ಅವ್ರು ಅಭ್ಯಾಸ ಮಾಡ್ತಾರೆ ಅಂತ ಆಗದೆ ಹೋಗ್ಬೋದು. 1 ದಿನ 2 ದಿನ ಮಾಡಿ ಕಲಿಸ್ತೀವಿ, ಮನೆಗೆ ಹೋಗಿ ಅಭ್ಯಾಸ ಮಾಡಿ ಅಂತ ಹೇಳ್ತೀವಿ. ವಾರದಲ್ಲಿ 1 ದಿನ ಅಥವಾ 2 ದಿನ ಮಾಡಿ ಯಾರು ಅಷ್ಟು ಮಟ್ಟಿಗೆ ಅವರು ಮಾಡಿದ್ರೂ ಸಹ ಆ ಹೊರ ರೋಗಿಗಳು ಯಾರು ಬಂದರೂ ಅವರಲ್ಲಿ ಅನೇಕರಿಗೆ ಔಷಧಿ ಇಲ್ಲದೆಯೇ ಯೋಗ ಪರಿಣಾಮಕಾರಿಯಾಯಿತು. ಅದು ಸಹ ನಮಗೆ ಸಾಬೀತಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಅನೇಕರು ಯೋಗ ಪ್ರಯೋಜನಕಾರಿ ಅಂತ ಹೇಳಿದರು. ಇತ್ತೀಚೆಗೆ ಕಳೆದ 1.5 ವರ್ಷದ ಹಿಂದೆ ಒಬ್ಬ ಸಂಶೋಧಕಿ, ಆಕೆಯೂ ಸಹ ಮನೋವೈದ್ಯೆ, ಭಾರತದವರು, ಪ್ರಾಯಶಃ ಈಗ ಅಲ್ಲಿದ್ದಾರೆ ಅಂತ ಕಾಣುತ್ತವರು. ಅವರು ಒಂದು ನ್ಯೂಯಾರ್ಕಲ್ಲಿ ಒಂದು ರಿಸರ್ಚ್ ಮಾಡಿದ್ದಾರೆ. ವಿದೇಶದಲ್ಲಿ ಯೋಗ ಮಾತ್ರ ಕೊಡ್ತಕ್ಕಂಥದ್ದು, ಔಷಧಿಯೇ ಇಲ್ಲ, ಅದೊಂದು ವಿಶೇಷ ಪ್ರಯತ್ನ ಅವರು ಮಾಡಿದರು. ಯೋಗ ಆ್ಯಸ್ ಎ ಮಾನೋಥೆರಪಿ. ಅದು ಪ್ರಾಯಶಃ ಅವರು ಅಲ್ಲಿ ಕೇಳಿರಲಿಕ್ಕೆ ಇಲ್ಲ ಅಂತ ಕಾಣುತ್ತೆ. ಯಾಕಂದರೆ ಯಾರಿಗೋ ಒಬ್ಬರು ಡಿಪ್ರೆಷನ್ ಅಂದ ಕೂಡಲೇ ಮೊದಲನೇ ಬಾರಿಗೆ ಒಂದು ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಸಿನ್ ಕೊಡಬೇಕು ಅಂಥೇಳಿ ಆಕೆ ಅದನ್ನು ಪ್ರಯತ್ನ ಮಾಡಿದ್ರು. ಆಕೆಗೂ ಗಮನಕ್ಕೆ ಬಂತು ಯೋಗ ಡಿಪ್ರೆಷನ್ ಇದ್ದಂಥವರಿಗೆ ಪೂರ್ತಿ ಸಹಕಾರಿ, ಅವರ ಡಿಪ್ರೆಷನ್ ಹೊರಗಡೆ ಬಂದರು. ಇದೆಲ್ಲ ಒಂದು ಭಾಗ. ಕೇವಲ ಡಿಪ್ರೆಷನ್ ಕಡಿಮೆ ಆಯಿತಾ ಅಥವಾ ಆ ವ್ಯಕ್ತಿಯಲ್ಲಿ ಏನಾದರೂ ಆಮೂಲಾಗ್ರವಾಗಿ ಅವನ ಶರೀರದಲ್ಲಿ, ಅವನ ದೇಹದಲ್ಲಿ ಏನಾದರೂ ಬದಲಾವಣೆಗಳಾದವಾ? ಇದು ನಮ್ಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ವಿಷಯ. ಯಾಕೆಂತಂದರೆ ಚಿಂತೆ, ಡಿಪ್ರೆಷನ್ ಇದ್ದಾಗ ಶರೀರದ ಮೇಲೂ ಪರಿಣಾಮ ಆಗುತ್ತೆ. ಅನೇಕ ಪರಿಣಾಮಗಳು ನಾವು ನೋಡ್ತೀವಿ. ಅದಕ್ಕೆ ಹೇಳಿದ್ರು, ಚಿತಾ ದಹತಿ ನಿರ್ಜೀವಂ, ಚಿಂತಾ ದಹತಿ ಜೀವನಂ. ಚಿಂತೆ, ಡಿಪ್ರೆಷನ್ ಇದ್ದಾಗ ನನ್ನ ಶರೀರದ ಮೇಲೆ ಕ್ರಮೇಣ ಪರಿಣಾಮಗಳಾಗ್ತಾ ದೇಹ ಕೃಶವಾಗ್ತಾ ಹೋಗುತ್ತೆ.
ಚಿಂತಾ ದಹತಿ ಜೀವನಂ. ಸೊ ಹಾಗಾಗಿ ಈ ಭಾಗ ಬದಲಾಗತ್ತೇನೋ ಯೋಗ ಕೊಟ್ಟ ಮೇಲೆ. ಔಷಧಿ ಕೊಡ್ತೀವಿ, ಚಿಂತೆ ಕಡಿಮೆ ಆಗ್ಬೋದು. ಚಿಂತೆಯಿಂದ ಆದಂಥ ಎಲ್ಲ ದುಷ್ಪರಿಣಾಮಗಳನ್ನ ರಿಪೇರಿ ಮಾಡುತ್ತೇನೆ ಯೋಗ. ಇದ್ರ ಬಗ್ಗೆ ನಾವು ಒಂದಷ್ಟು ಗಮನ ಹರಿಸಿದ್ವಿ. ಅದಕ್ಕೆ ಬೇಕಾಗಿರತಕ್ಕಂಥ ಒಂದಷ್ಟು ಸಂಶೋಧನೆಗಳನ್ನು ಮಾಡಿದ್ವಿ. ಆದರೆ 2-3 ತುಣುಕುಗಳನ್ನು ನಾನು ಮುಂದೆ ಇಡ್ತೀನಿ. ಡಿಪ್ರೆಷನ್ ಇದ್ದಾಗ, ನನಗೆ ಬಹಳ ಒತ್ತಡ ಮನಸ್ಸಿನ ಮೇಲೆ ಇದ್ದಾಗ, ಮನಸ್ಸಿನ ಒತ್ತಡದ ಕಾರಣವಾಗಿ ನಮ್ಮ ದೇಹದಲ್ಲಿ ಏರುಪೇರುಗಳಾಗುತ್ತೆ. ಅದಕ್ಕೆ ಪೂರಕವಾಗ್ತಕ್ಕಂಥ ಒಂದು ಸಂಗತಿ ಅಂತಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಕಾರ್ಟಿಸಾಲ್ ಅನ್ನುವಂಥ ಒಂದು ಪದಾರ್ಥ ಹೆಚ್ಚಾಗುತ್ತೆ. ಕಾರ್ಟಿಸಾಲ್ ಈಸ್ ಕಾಲ್ಡ್ ಆ್ಯಸ್ ಎ ಸ್ಟ್ರೆಸ್ ಹಾರ್ಮೋನ್. ನಾವು ಯಾವಾಗ ಒತ್ತಡಕ್ಕೆ ಸಿಕ್ಕೋತೀವಿ ಆವಾಗ ಕಾರ್ಟಿಸಾಲ್ ಹೆಚ್ಚಾಗುತ್ತೆ. ಒತ್ತಡ ಹಾಗೇ ಮುಂದುವರಿತು, ಕಾರ್ಟಿಸಾಲ್ ಹೆಚ್ಚಾಗೇ ಇರುತ್ತೆ. ಯಾವಾಗಲೂ ಕಾರ್ಟಿಸಾಲ್ ಹೆಚ್ಚಾಗಿರೋದ್ರಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ತೊಂದರೆ ಆಗುತ್ತೆ. ಅದನ್ನು ನಾನು ಬರೋದಿಲ್ಲ. ಕಾರ್ಟಿಸಾಲ್ ಹೆಚ್ಚಾಗೋದನ್ನು ಕಡಿಮೆ ಮಾಡುತ್ತೆಯೇ, ಕೇವಲ ಡಿಪ್ರೆಷನ್ ಕಡಿಮೆ ಮಾಡಿದ್ದಷ್ಟೇ ಅಲ್ಲ, ಈ ಕಾರ್ಟಿಸಾಲ್ ಲೆವೆಲ್ಲು ಸಹ ಕಡಿಮೆ ಮಾಡುತ್ತೆಯೇ ಯೋಗ. ಇದನ್ನು ನಾವು ಸಂಶೋಧನೆಗೆ ಒಳಪಡಿಸಿದ್ವಿ. ಯಾರು ಯೋಗವನ್ನು ಮಾಡಿದರೂ ಪ್ರಾರಂಭದಲ್ಲಿ ಎಷ್ಟಿತ್ತು ಕಾರ್ಟಿಸಾಲು ಅದಕ್ಕಿಂತ ಕಡಿಮೆ ಆಯಿತು. ಈ ಪ್ರಮಾಣ ಏನು ಕಡಿಮೆ ಆಯಿತು, ಯೋಗದವರಿಗೆ ವಿಶೇಷವಾಗಿ ಗಮನಿಸ್ಕೊಂಡು ಬಂತು. ಸುಮಾರು 30-35% ಕಡಿಮೆ ಆಯಿತು. ಕೇವಲ ಔಷಧಿ ಮಾತ್ರ ಕೊಟ್ಟಂಥವ್ರಿಗೆ ಡಿಪ್ರೆಷನ್ ಕಡಿಮೆ ಆಯಿತು ನಿಜ, ಆದರೆ ಈ ಕಾರ್ಟಿಸಾಲ್ ಕಡಿಮೆ ಆದಂಥ ಪ್ರಮಾಣ ಕಡಿಮೆ ಇತ್ತು. ಅಷ್ಟು ಸುಮಾರು 10% ಕಡಿಮೆ ಆಯಿತು. ಸೊ ವಿಶೇಷ ಏನಂತಂದರೆ, ಕಾರ್ಟಿಸಾಲ್ ಕಡಿಮೆ ಆದಂಥ ಒಂದು ಪ್ರಕ್ರಿಯೆ ಏನಾಯಿತು, ಅದರಿಂದ ಮುಂದಿನ ಪರಿಣಾಮಗಳು ನಮಗೆ ಅನೇಕ ಕಂಡವು. ಸ್ಟ್ರೆಸ್ ಕಡಿಮೆ ಆಯಿತು, ಡಿಪ್ರೆಷನ್ ಕಡಿಮೆ ಆಯಿತು. ಅದರ ಜೊತೆಗೆ ಯೋಗ ಆತನ ಶರೀರದಲ್ಲಿದ್ದಕ್ಕಂಥ ಒಂದು ವೈರುಧ್ಯವನ್ನು ಸಹ ಕಡಿಮೆ ಮಾಡ್ತು. ಎರಡನೇ ಸಂಗತಿ, ನಾನು ಆಗಲೇ ಹೇಳಿದಾಗೆ, ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ. ಚಿಂತಾ ದಹತಿ ಜೀವನ ಯಾಕೆ, ನನ್ನ ಕೃಷ ಯಾಕೆ ಮಾಡ್ತಾ ಇರುತ್ತೆ ನನಗೆ ಚಿಂತೆ ಆದಾಗ ಅಂದಾಗ, ಈ ಕಾರ್ಟಿಸಾಲ್ ಒಂದು ಭಾಗ ಅದರದ್ದು ಪರಿಣಾಮ. ಅದಲ್ಲದೆ ಮಿದುಳಿನ ರಿಪೇರಿ, ಮಿದುಳಿನ ಪ್ರಕ್ರಿಯೆ. ನಮಗೆ ಮಿದುಳು ಹೇಗೆ ಇರುತ್ತೆ ಅಂತಂದರೆ, ಒಂದು ಇಂಜಿನ್ನಿಗೆ ಇಂಜಿನ್ ಆಯಿಲ್ ಬೇಕು. ಇಂಜಿನ್ ಕೆಲಸ ಮಾಡ್ತಾ ಇದ್ದಾಗ ಇಂಜಿನ್ ಆಯಿಲ್ ಬೇಕು. ಯಾರು ಕಾರ್ ಉಪಯೋಗಿಸ್ತೀವೋ ನಮಗೆಲ್ಲ ಗೊತ್ತಿರುತ್ತೆ, ಇಂಜಿನ್ ಆಯಿಲ್ ಹಾಕಬೇಕು ನಾವು. ಆ ಇಂಜಿನ್ ಆಯಿಲ್ ಕೆಲಸ ಮಾಡ್ತಕ್ಕಂಥದ್ದು ಒಂದು ಪದಾರ್ಥ ಇದೆ, ಅದಕ್ಕೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್, BDNF ಅಂತ ನಾವು ಕರಿತೀವಿ. ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್. ಇದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದರಿಂದ ನಮ್ಮ ಮಿದುಳು ಸದಾಕಾಲಕ್ಕೂ ಕ್ಷಮತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಮಿದುಳು ಸಹ ಬೇರೆ ಬೇರೆ ನಮ್ಮ ಕಾರ್ ಹಾಗೆ ಆಗಾಗ ಕೆಡ್ತಾ ಇರುತ್ತೆ, ರಿಪೇರಿ ಮಾಡ್ತಾ ಇರಬೇಕು. ರಿಪೇರಿ ಮಾಡ್ತಕ್ಕಂಥ ಸಾಧನ ಈ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್. ಮಿದುಳು ಕೃಶವಾಗದೇ ಇರೋದಕ್ಕೆ ಸಾಧನ ಆಗ್ತಕ್ಕಂಥದ್ದು ಈ ಒಂದು ಕೆಮಿಕಲ್. ಅನೇಕ ಕೆಮಿಕಲ್ಸ್ ಇವೆ, ಇದರ ಪೈಕಿ ಇದು ಒಂದು ನಾವು ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಚಿಂತೆ, ಡಿಪ್ರೆಷನ್ ಇರತಕ್ಕಂಥ ವ್ಯಕ್ತಿಗಳಿಗೆ ಈ BDNF ಏನಿದೆ ಅದು ಕಡಿಮೆ ಇದೆ, ಲೋವರ್ ಲೆವೆಲ್ಸ್ ಆಫ್ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್. ಅದಕ್ಕೆ ಚಿಂತಾ ದಹತಿ ಜೀವನಂ. ಡಿಪ್ರೆಷನ್ ಕಡಿಮೆ ಆಯಿತು, ಈ BDNF ಇದು ಭಾಗ ಹೆಚ್ಚಾಯ್ತೇನೋ, ಇದು ಸರ್ವೋಯ್ತೇನೋ, ಇದನ್ನು ನಾವು ಪರೀಕ್ಷೆ ಮಾಡಿದ್ವಿ. ಯಾರಿಗೆ ಯೋಗವನ್ನು ಕೊಟ್ವಿ ಅವರಿಗೆ ಈ ಒಂದು BDNF ಅದರ ಪ್ರಮಾಣಗಳು ಹೆಚ್ಚಾಗ್ತಾ ಬಂದವು. 3 ತಿಂಗಳ ನಂತರ ಅದರ ಪ್ರಮಾಣ ಹೆಚ್ಚು ಕಡಿಮೆ ನಾರ್ಮಲ್ ಏನಿದೆ ಆ ಸ್ಥಳಕ್ಕೆ ಬಂದಿತ್ತು. ಕೇವಲ ಔಷಧಿ ಮಾತ್ರ ಕೊಟ್ಟಂಥವ್ರಿಗೆ ಅಷ್ಟು ಪ್ರಮಾಣ ಕಾಣಲಿಲ್ಲ. ಇದಕ್ಕಿಂತ ಮುಖ್ಯವಾಗಿ ನಮಗೆ ಕಂಡು ಬಂದಂಥ ವಿಚಾರ ಅಂತಂದರೆ, ಯಾರಿಗೆ ಈ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಯಿತು ಅವರಿಗೆ ಈ BDNF ಹೆಚ್ಚಾಗಿದ್ದು ನಾವು ಕಂಡು ಬಂತು. ಸೊ ಹಾಗಾಗಿ ಪ್ರಾಯಶಃ ಈ ಸ್ಟ್ರೆಸ್ ಆ್ಯಂಡ್ ಕಾರ್ಟಿಸಾಲ್ ವರ್ ಬೋತ್ ಪ್ರಾಬಬಲಿ ರೆಡ್ಯೂಸಿಂಗ್ ದಿ ಲೆವೆಲ್ಸ್ ಆಫ್ BDNF ಆ್ಯಂಡ್ ಸೊ ರೆಡ್ಯೂಸಿಂಗ್ ದಿ ರಿಪೇರ್ ಆಫ್ ದಿ ಬ್ರೈನ್. ಬೈ ಯೋಗ ಯು ಇನ್ಕ್ರೀಸ್ ದಿ ಲೆವೆಲ್ಸ್ ಆಫ್ BDNF ಆ್ಯಂಡ್ ಸೊ ದ ರಿಪೇರ್ ವಾಸ್ ಫೆಸಿಲಿಟೇಟೆಡ್. ರಿಪೇರ್ ಆಗಿದೆಯಲ್ಲ ಹೇಗೆ ಗೊತ್ತಾಗುತ್ತೆ ನಮಗೆ, ನಿಜಕ್ಕೂ ರಿಪೇರಿ ಆಗಿದೆಯಲ್ಲ ಹೇಗೆ ಗೊತ್ತಾಗುತ್ತೆ? ಅದಕ್ಕೂ ಸಹ ಒಂದು ಟೆಸ್ಟ್ ಮಾಡಿದ್ವಿ ನಾವು. ಯಾರು ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದರು, ಖಿನ್ನತೆ ಇತ್ತು,
ಅವರಿಗೆ ಮಿದುಳಿನ ಕಾರ್ಯಕ್ಷಮತೆಯೂ ಸಹ ನಾವು ಈಗ ಮಾಪನ ಮಾಡಬಹುದು. ಸೈಕಲಾಜಿಕಲ್ ಟೆಸ್ಟ್ ಇದೆ, ನಾವೊಂದು EEG ಅಂತೀವಿ, ಎಲೆಕ್ಟ್ರೋಫಿಸಿಯಲಾಜಿಕಲ್ ಟೆಸ್ಟ್ ಇದೆ. ಹೀಗೆ 2-3 ಥರದ ವ್ಯವಸ್ಥೆಗಳಿಂದ ಮಿದುಳಿನ ಕ್ಷಮತೆ ಎಷ್ಟಿದೆ ಅನ್ನೋದನ್ನು ನಾವು ಅಳಿಬಹುದು. ಆ ಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕ ಒಂದು ನಿದರ್ಶನ ಅಂತಂದರೆ, ಕೇವಲ ಯೋಗವನ್ನು ಮಾಡಿದರೂ ಅವರಿಗೆ ಡಿಪ್ರೆಷನ್ ಕಡಿಮೆ ಆಯಿತು, ಅದರ ಜೊತೆಗೆ ಮಿದುಳು ಕೆಲಸ ಮಾಡ್ತಿರ್ತಕ್ಕಂಥ ಕ್ಷಮತೆ ಹೆಚ್ಚಾಯಿತು. ಅದಕ್ಕೆ ಮಾಡಿರ್ತಕ್ಕಂಥ ಟೆಸ್ಟ್ಗಳನ್ನು ನಾನು ಪೂರಾ ಹೇಳೋಕ್ಕೆ ಹೋಗೋದಿಲ್ಲ, ಅನೇಕ ಟೆಸ್ಟ್ಗಳನ್ನ ಮಾಡಿದ್ದೀವಿ. ಅದರಲ್ಲೂ ಸಹ ನಮಗೆ ಸಾಬೀತಾಗಿದೆ ಕೇವಲ ಡಿಪ್ರೆಷನ್ ಕಡಿಮೆ ಆಯಿತು ಅಷ್ಟೇ ಅಲ್ಲ, ಮಿದುಳಿನ ಕಾರ್ಯಕ್ಷಮತೆಯೂ ಸಹ ಹೆಚ್ಚಾಯಿತು. ಪ್ರಾಯಶಃ ಇದಕ್ಕೆ BDNF ಪೂರಕವಾಗಿರಬಹುದು. ಇದಷ್ಟೇ ಅಲ್ಲ, ಚಿಂತಾ ದಹತಿ ಜೀವನಂ, ಕೇವಲ ಕೆಲಸಗಳು ಕ್ಷಮತೆ ಕಡಿಮೆ ಆಗೋದು ಅಷ್ಟೇ ಅಲ್ಲ, ನಮ್ಮ ಶರೀರಕ್ಕೂ ಧಕ್ಕೆ ಆಗಬಹುದೇನು. ಡಿಪ್ರೆಷನ್ ಇದ್ದವರಿಗೆ ಅನೇಕರಿಗೆ ಮಿದುಳಿನ ಸ್ಕ್ಯಾನ್ ಮಾಡಿದ್ದಾರೆ. ಯಾರಿಗೆ ಕ್ರಾನಿಕ್ ಡಿಪ್ರೆಷನ್, ಅನೇಕ ವರ್ಷಗಳ ಕಾಲ, ಅನೇಕ ತಿಂಗಳ ಕಾಲ ಡಿಪ್ರೆಷನ್ ಇತ್ತು, ಅವರಿಗೆ ಮಿದುಳು ಸ್ಕ್ಯಾನ್ ಮಾಡಿದಾಗ, ನಮ್ಮಲ್ಲೂ ಮಾಡಿದ್ದೀವಿ ಅದನ್ನು, ಯಾರಿಗೆ ಡಿಪ್ರೆಷನ್ ಇದೆ, ಯಾರು ಡಿಪ್ರೆಷನ್ ಇಲ್ಲದೆ ಚೆನ್ನಾಗಿದ್ದಾರೆ, ಅವರಿಬ್ಬರ ಮಿದುಳನ್ನು ನಾವು ಹೋಲಿಸಿದ್ರೆ, ಡಿಪ್ರೆಷನ್ ಇದ್ದಂಥ ವ್ಯಕ್ತಿಗಳಿಗೆ ನಮ್ಮದೊಂದು ಗ್ರೇ ಮ್ಯಾಟರ್ ಅಂತ ಕರಿತೀವಿ. ಬ್ರೈನಲ್ಲಿ, ನಮ್ಮ ಮಿದುಳಿನಲ್ಲಿ ಗ್ರೇ ಮ್ಯಾಟರ್ ಆ್ಯಂಡ್ ವೈಟ್ ಮ್ಯಾಟರ್ ಅಂತಿದೆ. ಆ ಗ್ರೇ ಮ್ಯಾಟರ್ ಕೃಶವಾಗಿದೆ, ಗ್ರೇ ಮ್ಯಾಟ್ರಲ್ಲೇ ಹೆಚ್ಚು ಕೆಲಸ ಆಗೋದು, ನಮ್ಮ ಇಂಜಿನ್ ಗ್ರೇ ಮ್ಯಾಟರು. ಈ ವೈಟ್ ಮ್ಯಾಟ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಪೈಪ್ಗಳು ಇತ್ಯಾದಿ. ಆ ಇಂಜಿನ್ ಗ್ರೇ ಮ್ಯಾಟ್ರು, ಆ ಗ್ರೇ ಮ್ಯಾಟ್ರ್ ಕೃಶವಾಗಿದೆ. ಆ ಗ್ರೇ ಮ್ಯಾಟ್ರ್ ಎಷ್ಟಿದೆ ಅನ್ನೋದನ್ನು ಅಳಿಯೋದಕ್ಕೆ ಈಗೆಲ್ಲ ನಮಗೆಲ್ಲ ಸಿಕ್ಕಿದೆ. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, MRI ಸ್ಕ್ಯಾನ್ ಎಲ್ಲ ಏನು ಕರಿತೀವಿ, ಅದನ್ನು ಬಳಸಿ ಎಷ್ಟು ಗ್ರೇ ಮ್ಯಾಟರ್ ಇದೆ ಅನ್ನೋದನ್ನು ನಾವು ಆ್ಯಕ್ಚುಲಿಗೆ ಮಾಪನ ಮಾಡಬಹುದು. ಡಿಪ್ರೆಷನ್ ಇದ್ದವರಿಗೆ ಕಡಿಮೆ ಇದೆ, ಅದನ್ನು ಪೂರ್ತಿ ರಿಪೇರಿ ಮಾಡ್ಬೋದೇನು? ಅದಕ್ಕೆ ಪ್ರಾಯಶಃ ಯೋಗವನ್ನು ಅಭ್ಯಾಸ ಮಾಡಬೇಕು, ಅದರಿಂದ ಆಗಿದೆಯೋ ಇಲ್ವೋ ಅದನ್ನು ಅಳಿಬೇಕು. ಅದಕ್ಕೆ ನಾವು ಡಿಪ್ರೆಷನ್ ಇದ್ದಂಥ ವ್ಯಕ್ತಿಗಳಿಗೆ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಕೆಲವೊಂದು ಹಿರಿಯ ನಾಗರಿಕರಿಗೆ ಬೇರೆ ಒಂದು ಸಂಶೋಧನೆ ನಡೀತಾ ಇತ್ತು. ಅವರಿಗೆ 6 ತಿಂಗಳ ಕಾಲ ಯೋಗವನ್ನು ಕಲಿಸಿದರು. 6 ತಿಂಗಳ ಕಾಲ ಪ್ರತಿನಿತ್ಯ ಯೋಗವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅವರಿಗೆ ಬೇರೆ ಬೇರೆ ಸಂಗತಿಗಳನ್ನು ನಾವು ರಿಸರ್ಚ್ ಮಾಡ್ತಾಯಿದ್ವು, ಆ ವಿಚಾರ ಬೇರೆ. ಆದರೆ ಅವರ ಪೈಕಿ ಒಂದು 7 ಜನಕ್ಕೆ ನಾವು ಬ್ರೈನ್ ಸ್ಕ್ಯಾನ್ ಯೋಗಕ್ಕೆ ಮುಂಚೆ 6 ತಿಂಗಳ ಯೋಗ ಅಭ್ಯಾಸದ ನಂತರ ಮಾಡೋವಂಥ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. MRI ಸ್ಕ್ಯಾನ್ ಒಂದು ಸತಿ ರಿಸರ್ಚ್ಗೆ ಮಾಡಿಸ್ಕೋತಾರೆ ಅನ್ನೋದೇ ದೊಡ್ಡ ವಿಷಯ. ಅದರಲ್ಲೂ ಹಿರಿಯ ನಾಗರಿಕರಿಗೆ ನಾವು 2 ಬಾರಿ ಮಾಡಬೇಕು ಅಂದಾಗ ಇನ್ನೂ ಕಷ್ಟ ನಮಗೆ. ನಮ್ಮ ಪುಣ್ಯ ಒಂದು 7 ಜನ ಅದಕ್ಕೆ ಒಪ್ಪಿಗೆ ಕೊಟ್ಟರು. 7 ಜನ ಯಾರು ಯೋಗವನ್ನು ಮಾಡಿದ್ರು ಅವರನ್ನ ಮುಂಚೆ 6 ತಿಂಗಳ ನಂತರ ಯೋಗವನ್ನು ಪ್ರಾರಂಭ ಮಾಡಿದ ನಂತರ ನಾವು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದು ಮಾಡಿದಾಗ ನಮಗೆ ಕಂಡಂಥ ವಿಚಾರ ಅಂತಂದರೆ, ಆ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಒಂದು ಭಾಗ ಇದೆ ನಮ್ಮ ಮಿದುಳಿನಲ್ಲಿ, ಹಿಪೋ ಕ್ಯಾಂಪಸ್ ಅಂತ ಕರಿತೀವಿ. ಅದೊಂದು ಸಣ್ಣ ಪ್ರಾಯಶಃ ಒಂದು ಗುಲ್ಗಂಜಿ ಗಾತ್ರದ ಒಂದು ಗ್ರೇ ಮ್ಯಾಟರ್. ಅದರ ಸೈಜ್ ಹೆಚ್ಚಾಗಿದೆ 6 ತಿಂಗಳು ಮಾಡಿದ ನಂತರ. ಅದು ಯಾರಲ್ಲಿ? ಹಿರಿಯ ನಾಗರಿಕರಲ್ಲಿ. ಒಂದು ಸತಿ ನನಗೆ 50 ದಾಟ್ತಪ್ಪ, ನನ್ನ ಮಿದುಳು ಕೃಷಿವಾಗ್ತಾನೆ ಇರುತ್ತೆ. ನಾನು ಆರೋಗ್ಯವಾಗಿದ್ದರೂ ಸಹ, ನನಗೆ ಡಿಪ್ರೆಷನ್ ಇಲ್ದಿದ್ರೂ ಸಹ, ನಾನು ದಿನೇ ತಿಂಗಳಿಗೆ ವರ್ಷಕ್ಕೆ ನನ್ನ ಮಿದುಳು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ 60ಕ್ಕೆ ಅರಳು ಮರಳು ಅಂತೆಲ್ಲ ಹೇಳಿ ಕರೀತಾರೆ ನಮ್ಗೆ ಅನೇಕರಿಗೆ. ಸೊ ಹಾಗಾಗಿ ವಯಸ್ಸಾದಂಗೆ ನಮ್ಮ ಮಿದುಳು ಕೃಷಿವಾಗೋದು ಸಹಜ. ಇಲ್ಲಿ 6 ತಿಂಗಳ ನಂತರ ಆ ವಯೋವೃದ್ಧರಲ್ಲಿ ಆ ಭಾಗ ಯಾವುದು ನೆನಪಿನ ಶಕ್ತಿಯನ್ನು ಕಾಪಾಡತಕ್ಕಂಥ ಭಾಗ ಇದೆ, ಅದು ವೃದ್ಧಿಯಾಗಿತ್ತು, ಅದು ದಪ್ಪ ಆಗಿತ್ತು, ಜಾಸ್ತಿ ಆಗಿತ್ತು ಸೈಜು. ಇದು ವಿಶೇಷ ಸಂಗತಿ. ಆ ಸಂದರ್ಭದಲ್ಲಿ ನಾವು ಅನೇಕ ರಿಸರ್ಚು ಪೇಪರ್ಸು, ಬೇರೆ ಯಾರು ರಿಸರ್ಚ್ ಮಾಡಿದ್ರು ಅದೆಲ್ಲ ನೋಡಿದಾಗ ಒಂದು ಬಹಳ ಒಳ್ಳೆಯ ರಿಸರ್ಚ್ ಪೇಪರ್ ನನಗೆ ಕಂಡು ಬಂತು. ಅದರಲ್ಲಿ ಸುಮಾರು 100-150 ಜನಕ್ಕೆ ಆತ ಸ್ಕ್ಯಾನ್ ಮಾಡಿದ್ದಾನೆ. ಸ್ಕ್ಯಾನ್ ಮಾಡಿ ಅದರಲ್ಲಿ ಸುಮಾರು 60-70 ಜನ ವರ್ಷಾನುಗಟ್ಟಲೆಗಳ ಕಾಲ ಯೋಗ ಮಾಡಿದ್ರು. ಇನ್ನು ಉಳಿದಷ್ಟು ಜನ ಏನು ಯೋಗವನ್ನು ಮಾಡಿರಲಿಲ್ಲ, ನಮ್ಮಂಗೆ ನಿಮ್ಮಂಗೆ ಅನೇಕ ಥರ ಇದ್ದರು. ಅವರೆಲ್ಲರೂ ಸಹ ಆರೋಗ್ಯವಾಗಿದ್ದರು. ಅವರಲ್ಲಿ ಈ ಮಿದುಳಿನ ಗ್ರೇ ಮ್ಯಾಟರ್ ಅವರು ಮಾಪನ ಮಾಡಿದರು.
ವಯಸ್ಸಿಗೆ ಅನುಗುಣವಾಗಿ ಗ್ರೇ ಮ್ಯಾಟ್ರ್ ಕಡಿಮೆ ಆಗ್ತಾ ಬಂತು. ಯಾರಲ್ಲಿ ಯೋಗ ಯಾರು ಮಾಡಿರಲಿಲ್ಲ ಅವರಲ್ಲಿ ವಯಸ್ಸಿಗೆ ತಕ್ಕನ ಹಾಗೆ ಆ ಗ್ರೇ ಮ್ಯಾಟ್ರ್ ಕಡಿಮೆ ಆಗ್ತಾ ಬಂದಿತ್ತು. ಯೋಗ ಮಾಡದಿದ್ದರಲ್ಲಿ ಎಲ್ಲ ಕಾಲಕ್ಕೂ ಅಷ್ಟೇ ಉಳಿಸ್ಕೊಂಡಿದ್ರು ಅವರು. ಇದು ಒಂದು ರೀತಿ ಆಕಸ್ಮಿಕ ವಾಗಿ ಅವ್ರು ಕಂಡಂಥ ವಿಚಾರ. ಯಾಕಂತಂದರೆ ಅವರು ಈ ಸುಮಾರು 100-150 ಜನಕ್ಕೆ ಮುಂಚೆ ಯೋಗ ಮಾಡಿ ಆನಂತರ ವರ್ಷಾನುಗಟ್ಟಲೆ ಆನಂತರ ಯೋಗ ಈ MRI ಮಾಡಿದ್ರು ಅಲ್ಲ. ಒಮ್ಮೆ ಆ ಒಂದು ಸುಮಾರು 150 ಜನಕ್ಕೆ MRI ಮಾಡಿದರು. ಅವರಲ್ಲಿ ಕೆಲವರು ಯೋಗ ಮಾಡಿದರು, ಕೆಲವರು ಯೋಗ ಮಾಡಿರಲಿಲ್ಲ. ಯಾರು ಯೋಗ ಮಾಡಿರಲಿಲ್ಲ ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ಕೃಷಿವಾಗ್ತಕ್ಕಂಥ ಮಿದುಳಿನ ಪ್ರಮಾಣ ಆಗಿರಲಿಲ್ಲ ಅನ್ನೋದು ದೊಡ್ಡ ವಿಷಯ. ಹಾಗಾಗಿ ನಮ್ಮ ಸಂಶೋಧನೆ ಏನಿದೆ, ಅವರು ಇನ್ನೊಬ್ಬರು ಯಾರೋ ಕಂಡುಕೊಂಡಿದ್ದ ಸಂಶೋಧನೆ ಪರಸ್ಪರ ಪೂರಕವಾಗಿದೆ. ಆನಂತರ ಅದ್ರ ಜೊತೆಗೆ ಅನೇಕರು ಬೇರೆ ಬೇರೆ ಈ ಮೆಡಿಟೇಷನ್, ವಿಶೇಷವಾಗಿ ಬುದ್ಧಿಸ್ಟ್ ಧ್ಯಾನವನ್ನು ಮಾಡಿರ್ತಕ್ಕಂಥವ್ರು, ಅವ್ರನ್ನೂ ಹೋಲಿಕೆ ಮಾಡಿ ನೋಡಿ ಅವರೆಲ್ಲರಲ್ಲೂ ಸಹ ಈ ರೀತಿ ಅನೇಕ ವರ್ಷಗಳ ಕಾಲ ಧ್ಯಾನ ಇತ್ಯಾದಿ ಮಾಡಿದಂಥವರು, ಸಾಧನೆ ಮಾಡಿದಂಥವರಿಗೆ ಮಿದುಳಿನ ಕ್ಷಮತೆ, ಮಿದುಳಿನ ಗ್ರೇ ಮ್ಯಾಟರ್ ಸಹ ವಯಸ್ಸಿಗೆ ಅನುಗುಣವಾಗಿ ಕಳ್ಕೊಂಡಿಲ್ಲ, ಅವರು ವೃದ್ಧಿಸ್ಕೊಂಡಿದ್ದಾರೆ. ಹೋಗಿ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ, ಅದನ್ನು ಕೂಡ ರಿವರ್ಸ್ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ಅನ್ನೋಂಥದ್ದು. ಸೊ ಯೋಗ ಕೇವಲ ಖಿನ್ನತೆಯನ್ನು ದೂರ ಮಾಡೋದಷ್ಟೇ ಅಲ್ಲ, ಈ ಎಲ್ಲ ಪ್ರಕ್ರಿಯೆಯನ್ನು ಒಂದಾದ್ಮೇಲೆ ಬದಲಾಗ್ತಾ ಹೋಗುತ್ತೆ. ಇದು ಮೊದಲನೇ ಅಂಶ. ಖಿನ್ನತೆ ದೂರ ಮಾಡುತ್ತೆ ಅನ್ನೋದಷ್ಟೇ ನಾವು ಸಾಬೀತು ಮಾಡೋಕ್ಕೆ ಆಗಲಿಲ್ಲ, ಮಾಡೋದು ನಮ್ಮ ಕೆಲಸ ಇರಲಿಲ್ಲ. ಅದ್ರ ಜೊತೆಗೆ ಪೂರ್ತಿ ಸಂಗತಿಗಳನ್ನ ರಿಪೇರಿ ಮಾಡುತ್ತದು. ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುತ್ತೆ, ಅವನ ಶರೀರದಲ್ಲಿ ಜರ್ಜರಿಯುತವಾಗಿರತಕ್ಕಂಥ ದೇಹಗಳನ್ನು, ಭಾಗಗಳನ್ನು ಸಹ ರಿಪೇರಿ ಮಾಡುತ್ತೆ. ಇದು ಮೊದಲನೇ ಸಂಗತಿ ನಾವು ಮಾಡಿದ್ವಿ. ಅದು ಅನೇಕ ಕಡೆ ನಾವು ಪ್ರೆಸೆಂಟ್ ಮಾಡಿದ್ದೀವಿ, ಅನೇಕ ಕಡೆ ಪಬ್ಲಿಷ್ ಮಾಡಿದ್ದೀವಿ. ಈಗಾಗಲೇ ನೆಟ್ಟಲ್ಲಿ ಹುಡುಕಿದ್ರೆ ಡಿಪ್ರೆಷನ್ ಆ್ಯಂಡ್ ಯೋಗ ನಮ್ಮದೇ ಒಂದು 3-4 ಪೇಪರ್ಸ್ ನೀವು ಕಾಣ್ಬೋದು. ಇದು ಒಂದು ಭಾಗ. ಇದು ಸರ್ವೇ ಸಾಧಾರಣವಾಗಿ ಕಾಣತಕ್ಕಂಥ ಡಿಪ್ರೆಷನ್ ಕಾಯಿಲೆ. ಡಿಪ್ರೆಷನ್ ಈಸ್ ಒನ್ ಅಮಾಂಗ್ಸ್ ದಿ ಕಾಮನೆಸ್ಟ್ ಮೆಂಟಲ್ ಡಿಸಾರ್ಡರ್ಸ್. ಅದಕ್ಕೇ ಕಳೆದ ವರ್ಷ 2 ವರ್ಷದ ಹಿಂದೆ ವರ್ಲ್ಡ್ ಹೆಲ್ತ್ ಡೇ ಅದಕ್ಕೆ ಒಂದು ಘೋಷವಾಕ್ಯ ಡಿಪ್ರೆಷನ್ ಬಗ್ಗೆ ಇತ್ತು. ಡಿಪ್ರೆಷನ್ನ ದೂರ ಹೋಗಿಸೋಣ ಅನ್ನೋದೇ ಘೋಷವಾಕ್ಯ ಆಗಿತ್ತು. ಡಿಪ್ರೆಷನ್ ಬಗ್ಗೆ ಎಲ್ರಿಗೂ ಕನ್ಸರ್ನ್ ಇದೆ. ಹಾಗಾಗಿ ಡಿಪ್ರೆಷನ್ ಮತ್ತು ಯೋಗದ ವೈಜ್ಞಾನಿಕ ಸಂಯೋಗವನ್ನು ನಿಮ್ಮ ಮುಂದೆ ಇಟ್ಟೆ. ಆದರೆ ನಾವು ಕೇಳಿದ್ದೀವಿ, ಯೋಗ ಅಂದಾಗ ಸಂಯೋಗ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮ, ಜೋಡಿಸ್ತಕ್ಕಂಥ ಕ್ರಿಯೆ. ಆ ಜೋಡಿಸ್ತಕ್ಕಂಥ ಕ್ರಿಯೆ ಅಂದಾಗ ನನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸ್ತೀನಿ. ಅದು ಆಧ್ಯಾತ್ಮಿಕವಾಗಿ ನಾವು ಸಾಧಿಸಬೇಕಾಗಿರ್ತಂಥ ಸಂಗತಿ. ಈ ಜೋಡಣೆಯ ಪ್ರಕ್ರಿಯೆ ಆಗ್ತಾ ಪ್ರಾಯಶಃ ಮೊದಲಿಗೆ ಅಕ್ಕಪಕ್ಕದ ಆತ್ಮಗಳಿಗೂ ನಾನು ಜೋಡಿಸ್ಕೋಬೇಕಲ್ವಾ. ನಾನು ಇನ್ನೊಬ್ಬರ ಜೊತೆಗೆ ಜೋಡಿಸ್ಕೊಂಡಿದ್ದೀನಿ, ಇನ್ನೊಬ್ಬರ ಜೊತೆಗಿದ್ದೀನಿ ಅಂತ ಭಾವಿಸ್ಬೇಕಲ್ವಾ. ನಾನು ಹೇಗೆ ಅನುಭವಿಸ್ತಾ ಇದ್ದೀನಿ, ಇನ್ನೊಬ್ಬನು ಅದೇ ಥರ ಅನುಭವಿಸ್ತಾ ಇದ್ದೇನೆ ಅನ್ನೋದು ನಾನು ಕಾಣಬೇಕಲ್ವಾ. ಈ ವ್ಯವಸ್ಥೆ ಏನಿದೆ, ಯೋಗ ಪರಸ್ಪರ ಮನಸ್ಸುಗಳನ್ನು ಬೆಸೆಯತಕ್ಕಂಥ ವ್ಯವಸ್ಥೆ ನಿಜಕ್ಕೂ ಆಗುತ್ತೇನೋ? ಈ ಪ್ರಕ್ರಿಯೆಯಲ್ಲಿ ನಾವು ಮೇಲೆ ಹೋಗ್ತಾ ಮೊದಲಾಗಿ ನಮ್ಮ ಜೊತೆಯವ್ರಿಗೆ ಹಂಚ್ಕೋತಾ ಹೋಗ್ತೀವೇನೋ, ನಮ್ಮವ್ರ ಜೊತೆಗೆ ನಾವು ಜೋಡಿಸ್ತಾ ಹೋಗ್ತೀವೇನೋ. ಇದು ಆಗದಿದ್ದಾಗ ಪ್ರಾಯಶಃ ಎಲ್ಲೋ ಒಂದು ಕಡೆಗೆ ನನ್ನ ಆಧ್ಯಾತ್ಮಿಕತೆ ಸಾಧಿಸದೆ ಅದಾಗೋದಿಲ್ಲ. ಇದಕ್ಕೆ ಪೂರಕವಾಗಿ ನನ್ನೊಂದು ಅನುಭವ ಆಯಿತು. ನನ್ನ ಸ್ನೇಹಿತ, ಆತನ ಮನೆಗೆ ಹೋಗಿದ್ದೆ ನಾನು. ಇದೊಂದು ಸುಮಾರು 10 ವರ್ಷದ ಹಿಂದಿನ ಘಟನೆ, 8-10 ವರ್ಷದ ಹಿಂದಿನ ಘಟನೆ. ಆತ ಏನು ಯೋಗಿ ಎಲ್ಲ, ನನ್ನ ನಂತರ ಭೋಗಿಯೇ ಒಂದು ರೀತಿ. ಆ ಮನೆಗೆ ಹೋಗ್ತೀನಿ, ಅವ್ರ ಮನೆಯಲ್ಲಿ ಫೋಟೋಗಳು, ಯೋಗ ಪಟುಗಳ ಫೋಟೋಗಳು, ಯೋಗ ಆಚಾರ್ಯಗಳ ಫೋಟೋಗಳು ಎಲ್ಲ ಇತ್ತು. ನಿನಗೆ ಯಾಕಪ್ಪ ಈ ರೀತಿ ಆಯಿತು ಅಂತ ಕೇಳಿದೆ ಅವನಿಗೆ. ನಿನಗೆ ಯಾಕೆ ಯೋಗದ ಬಗ್ಗೆ ಈ ರೀತಿಯ ಒಲವು ಬಂತು ಅಂತ ಕೇಳಿದೆ. ಇಲ್ಲ ಇದು ನಂದಲ್ಲಪ್ಪ. ಯಾರು? ನನ್ನ ಮಗಳದು. ಅರೆ, ನನ್ನ ತಂದೆದು, ನನ್ನ ತಾಯಿದು ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಇದು ಹಾಕಿದ್ದೀನಿ ಅಂತ ಹೇಳಿದ್ರೆ ಅರ್ಥವಾಗುತ್ತೆ. ಮಗಳು ಟೀನೇಜರ್, ಇಂಜಿನಿಯರಿಂಗ್ ಸ್ಟೂಡೆಂಟ್, ವೈ ಶುಡ್ ಶಿ ಗೆಟ್ ಅಟ್ರಾಕ್ಟೆಡ್ ಟು ಯೋಗ? ಮೊದಲನೇದಾಗಿ ನನ್ನ ಮನಸ್ಸಿಗೆ ಬಂದಿದ್ದೆ ಆ ಪ್ರಶ್ನೆ. ನನಗೆ ಇನ್ನೂ ಅಷ್ಟು ಕುತೂಹಲ ಆಯಿತು. ಅಪ್ಪ, ನಿನ್ನ ಮಗಳ ಹತ್ರ ಮಾತಾಡ್ತೀನಿ ಕರಿ ಅಂತಂದೆ. ಆ ಮಗಳನ್ನ ನಾನು ಪುಟ್ಟ ಹುಡುಗಿಯಿಂದ ನೋಡಿದ್ದೆ. ಆಕೆ ಬಂತು,
ಮಾಮ ಏನೋ ಒಂದು ಹೋಮ್ವರ್ಕ್ ಬರಿತಾ ಇದ್ದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸೆಮಿಸ್ಟರ್ಗೆ ರೆಕಾರ್ಡ್ಸ್ ಎಲ್ಲ ಕೊಡಬೇಕು, ಬರಿತಾ ಇದ್ದೆ ಅಂತ. ಆಯ್ತಮ್ಮ ಕ್ಷಮಿಸು, ನೀನು ಕರೆದೆ ಬರಿತಿದ್ದಾಗ ಇದೆಲ್ಲ ಹಾಕಿದ್ದು ನೀನಾ ಅಂತ ಕೇಳಿದೆ. ಹೌದು ಅಂತ ಹೇಳಿದೆ. ಯಾಕೆ ಅಂತ ಕೇಳಿದೆ. ನಾನು ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ ಅಂತಂದು. ಯೋಗಾಭ್ಯಾಸ ಮಾಡ್ತಾ ಇದ್ದಾಗ ಮತ್ತು ಇದೆಲ್ಲವೂ ಹಾಕಿದ್ದೀನಿ ಅಂದಾಗ ಇನ್ನಷ್ಟು ಕುತೂಹಲ ಆಯಿತು. ಯಾಕೆ ನಿನಗೆ ಯೋಗದಿಂದ ನಿನಗೇನು ಲಾಭ ಆಯಿತು? ಯೋಗದ ಪರಿಣಾಮ ಏನಾಯಿತು? ನಿನ್ನ ಅನುಭವ ಏನು ಯೋಗದ ಬಗ್ಗೆ? ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಐ ಫೀಲ್ ಕನೆಕ್ಟೆಡ್. ಆ ಪದ ಉಪಯೋಗಿಸಿದ್ದು ಕನೆಕ್ಟೆಡ್. ಐ ಫೀಲ್ ಕನೆಕ್ಟೆಡ್. ಆಗ ಈ ಯೋಗದ ಮೂಲ ಅರ್ಥ ನನಗಿನ್ನೂ ತಲೆಗೆ ಹೋಗಿರಲಿಲ್ಲ. ಸಂಯೋಗ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮನಃ. ಜೋಡಿಸುತ್ತೆ, ಬೆಸೆಯುತ್ತೆ. ಆಕೆ ಉಪಯೋಗಿಸಿದಂಥ ಪದ ಐ ಫೀಲ್ ಕನೆಕ್ಟೆಡ್. ಕನೆಕ್ಟೆಡ್ ಮೀನ್ಸ್ ವಾಟ್? ನೋ, ಐ ಫೀಲ್ ಕನೆಕ್ಟೆಡ್ ವಿತ್ ಮೈ ಗುರು ಹೂ ಟೀಚಸ್ ಯೋಗ, the classmates who are all doing yoga with us. I am feeling connected with my family. I feel connected with my classmates. I feel connected with the society. I am no more alone. I am no more anxious. I have people around me. A teenager tells me, this is how it becomes, the whole world is a society. Whole world is a family. I got shocked that a person, a teenager who should be worried about some beauty parlor or some jeans or some jazz music, etc. A teenager and an engineering student at it, studying in IT. And she started doing yoga, she started experiencing, and the words she used made me even more curious to learn more about this meaning of what she said. I feel connected. ಆಮೇಲೆ ಅದೆಲ್ಲ ಓದ್ದೆ. ಎಸ್, ಈ ಪದಗಳೆಲ್ಲ ಇತ್ತು, ಸಂಯೋಗ ಯೋಗ ಇತ್ತು, ಅನ್ನಷ್ಟು ಓದ್ದೆ. ಯೋಗ ಅದು ಬೇಸಿತಕ್ಕಂಥದ್ದು ಅದೆಲ್ಲ ಒಂದಷ್ಟು ಅಧ್ಯಯನ ಮಾಡಿದೆ. ಇದು ನನ್ನ ರೋಗಿಗಳಿಗೆ, ನಾನು ಟ್ರೀಟ್ಮೆಂಟ್ ಮಾಡ್ತಾ ಇರತಕ್ಕಂಥ ರೋಗಿಗಳಿಗೆ ಹೇಗೆ ಬಳಸ್ಬೋದು ನಾನು? ನಮ್ಮಲ್ಲಿ ಒಂದು ಕಾಯಿಲೆ ಇದೆ, ಸ್ಕಿಜೋಫ್ರೇನಿಯಾ. ಪ್ರಾಯಶಃ ಅನೇಕರಿಗೆ ಗೊತ್ತಿರ್ಬೋದು, ಸ್ಪ್ಲಿಟ್ ಮೈಂಡ್, ಅನೇಕರಿಗೆ ಕೇಳಿರ್ಬೋದು. ಆತನ ಮನಸ್ಸಿನಲ್ಲಿ ಇಷ್ಟು ಚಂಚಲತೆ ಇರುತ್ತೆ, ಆತನ ಭಾವನೆ ಯೋಚನೆ ಅದು ಒಂದಕ್ಕೊಂದಕ್ಕೆ ಜೊತೆ ಇರಲ್ಲ. ಅವನಿಗೆ ಭಾವನೆಗಳೇ ಏನೋ ಆಗ್ತಾ ಇರುತ್ತೆ, ಅವನಿಗೆ ಯೋಚನೆಗಳೇ ಬೇರೆ ಬರ್ತಾ ಇರುತ್ತೆ. ಆತನು ಕೇಳಿಸ್ಕೊತಾ ಇರೋ ಸಂಗತಿಗಳೇ ಬೇರೆ, ಆತನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಭಾವನೆಗಳೇ ಬೇರೆ. ಹಾಗಾಗಿ ಸ್ಪ್ಲಿಟ್ ಮೈಂಡ್, ಯುವರ್ ಮೈಂಡ್ ಇಸ್ ಸ್ಪ್ಲಿಟ್, ಸ್ಕಿಜೋ, ಸ್ಪ್ಲಿಟಿಂಗ್, ಫ್ರೇನಿಯಾ. ಸೊ ಈ ಪದ ಏನಂತ ಕನೆಕ್ಟೆಡ್ನೆಸ್ ಆಕೆ ಹೇಳ್ತಲ್ಲ, ವಿಲ್ ದಿಸ್ ಕನೆಕ್ಟ್ ದೀಸ್ ಪಾರ್ಟ್ಸ್ ಆಫ್ ಮೈ ಮೈಂಡ್? ಇದು ನನ್ನ ಮನಸ್ಸಿಗೆ ಬಂದಂಥ ಮೊದಲನೇ ಪ್ರಶ್ನೆ. ಸ್ಕಿಜೋಫ್ರೇನಿಯಾ ಅಷ್ಟೇ ಅಲ್ಲ, ದಿಸ್ ಪರ್ಸನ್ ಈಸ್ ಸೋ ಇಂಟ್ರೋವರ್ಟೆಡ್. ನಮ್ದು ಯಾವುದಾದ್ರೂ ನಾವು ಸ್ಕಿಜೋಫ್ರೇನಿಯಾ ಇರತಕ್ಕಂಥ ವ್ಯಕ್ತಿನ ನಾವು ಕಂಡಿದ್ರೆ, ಅಪರೂಪದ ಕಾಯಿಲೆ, ಭಾಳ ಜನಕ್ಕೆ ಕಾಣುತ್ತೆ ಅಂತಲ್ಲ, ಆದರೆ ಕಾಣಿಸ್ಕೊಳ್ತಕ್ಕಂಥ ಕಾಯಿಲೆ, ಎಲ್ರಿಗೂ ಗೊತ್ತಾಗುತ್ತೆ. ಆ ವ್ಯಕ್ತಿ ಸಮಾಜದಿಂದ ವಿಮುಖನಾಗಿರ್ತಾನೆ, ಮನೆಯೊಂದರ ಜೊತೆಗೆ ಬೆರೆಯಲ್ಲ, ಮನೆಯೊಂದೇ ಅಲ್ಲ, ಅವನ ಸಂಗಡಿಗರೊಂದಿಗೆ ಬೆರೆಯಲ್ಲ, ತನ್ನದೇ ಆದಂಥ ಪ್ರಪಂಚದಲ್ಲಿರ್ತಾನೆ. ಆ ಪ್ರಪಂಚವೂ ಸಹ ಛಿದ್ರವಾಗಿರ್ತಕ್ಕಂಥ ಪ್ರಪಂಚವೇ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಓನ್ಲಿ ಎ ಸ್ಪ್ಲಿಟ್ ಇನ್ ಯುವರ್ ಓನ್ ಮೈಂಡ್, ಯು ಹ್ಯಾವ್ ಸ್ಪ್ಲಿಟ್ ಫ್ರಮ್ ದಿ ಸೊಸೈಟಿ, ಯು ಹ್ಯಾವ್ ಸ್ಪ್ಲಿಟ್ ಫ್ರಮ್ ಯುವರ್ ಎಜುಕೇಷನ್, ಯು ಹ್ಯಾವ್ ಸ್ಪ್ಲಿಟ್ ಫ್ರಮ್ ಯುವರ್ ಪ್ರೊಫೆಷನ್. ಯು ಆರ್ ನಾಟ್ ಯುವರ್ ಸೆಲ್ಫ್, ಯು ಆರ್ ನಾಟ್ ಯುವರ್ ಸೆಲ್ಫ್. ಸೊ ಇದು ಕಾಯಿಲೆ ಇರತಕ್ಕಂಥದ್ದು. ಇದಕ್ಕೆ ನಾವು ಔಷಧಿ ಕೊಡ್ತೀವಿ, ಔಷಧಿಯಲ್ಲಿ ಸ್ವಲ್ಪ ಗುಣಮುಖರಾಗ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸ್ತರಕ್ಕೆ ನಿಂತೋಗುತ್ತೆ, ಗುಣಮುಖರಾಗ್ತಕ್ಕಂಥ ಒಂದು ಪ್ರಕ್ರಿಯೆ ನಿಂತೋಗುತ್ತೆ. ಒಂದು ರೀತಿ ವಿಮುಖವಾಗಿರತಕ್ಕಂಥ, ತನಗೆ ತಾನೇ ಇರತಕ್ಕಂಥ, ಕೆಲಸನೇ ಮಾಡದೇ ಇರತಕ್ಕಂಥ, ಎಷ್ಟೋ ಅಷ್ಟರ ಮಟ್ಟಿಗೆ ಊಟ ತಿಂಡಿ ಮಾಡಿಕೊಂಡು ಜೀವನ ಮಾಡ್ತಾ ಇರತಕ್ಕಂಥ ಒಂದು ರೀತಿ ಬದಲಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಎಲ್ರಿಗೂ ಈ ಥರ ಆಗದೆ ಹೋಗ್ಬೋದು, ಕೆಲವ್ರಿಗಂತೂ ಈ ಥರ ಆಗುತ್ತೆ. ಸುಮಾರು 20-30% ಜನಕ್ಕೆ ಈ ವ್ಯತ್ಯಾಸ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಬೇರೆಯವರ ಬಗ್ಗೆ ಕಾಳಜಿಯೂ ಕಡಿಮೆ ಆಗುತ್ತೆ. ಆ ಒಂದು ಒಲವು ಏನಿದೆ ಇವರಿಗೆ, ಅವರ ಇವರ ಜೊತೆ ಆ ಒಲವು ಕಡಿಮೆ ಆಗುತ್ತೆ. ಅವರ ಭಾವನೆಗಳನ್ನು ಇವರು ಅರ್ಥ ಮಾಡ್ಕೊಳ್ಳೋದಿಲ್ಲ.
ಒಟ್ಟಾರೆ ಇವರು ವಿಮುಖರಾಗ್ತಾರೆ. ಔಷಧಿ ಕೊಡ್ತೀವಿ, ಎಲ್ಲೋ ಒಂದು ಸರಿಗೆ ಔಷಧಿಗಳಿಂದ ಆ ಬದಲಾವಣೆ ನಿಂತು ಹೋಗುತ್ತೆ. ಈ ವ್ಯಕ್ತಿಗಳಿಗೆ ಯೋಗ ಪ್ರಯೋಜನ ಆಗಬಹುದೇ ಅಂತ ನಾವು ಪ್ರಯತ್ನ ಮಾಡಿದ್ವಿ. ಕನೆಕ್ಟೆಡ್ನೆಸ್ ಅದರ ಲಾಭ ಪಡಿಬೇಕಾದ್ರೆ ಇಲ್ಲಿ ಕನೆಕ್ಟೆಡ್ನೆಸ್ ಅದು ತೋರಿಸ್ಬೇಕು. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಎಲ್ಲವೂ ಕನೆಕ್ಟ್ ಆಗಬೇಕು. ವಾಟ್ ಎವರ್ ಈಸ್ ಡಿಸ್ಕನೆಕ್ಟೆಡ್ ಶುಡ್ ಸ್ಟಾರ್ಟ್ ಗೆಟಿಂಗ್ ಕನೆಕ್ಟೆಡ್. ಹೀ ಶುಡ್ ಸ್ಟಾರ್ಟ್ ಗೆಟಿಂಗ್ ಕನೆಕ್ಟೆಡ್ ವಿತ್ ಹಿಸ್ ಫ್ಯಾಮಿಲಿ, ಹಿಸ್ ಫ್ರೆಂಡ್ಸ್, ಹಿಸ್ ವರ್ಕ್, ಹಿಸ್ ಪ್ರೊಫೆಷನ್, ವಾಟ್ ಎವರ್ ಇಟ್ is. Will this change come with yoga? Was the question that we posed. Yes. Schizophrenia, people who are getting treatment in the outpatient, getting medicines, but were still not totally out of the problem. We gave them yoga. We gave them a comparable amount of physical exercise. And we also gave them nothing at all and made them wait, but continued medicines for all the three groups. And we found that patients who received yoga got better. Okay, they did not become totally normal, but they got better. They got significantly better. They were better than those who just received physical exercise. Physical exercise people also got better partially, but not the best. Those who waited for receiving one of these, no change happened in the 3 months. ಇದನ್ನು 2 ಬಾರಿ ಈ ಒಂದು ಸಂಶೋಧನೆಯನ್ನು ಬೇರೆ ಬೇರೆ ಗುಂಪುಗಳು ಮಾಡಿದ್ವಿ. 2 ಬಾರಿಯೂ ಸಹ ಯೋಗದಿಂದ ಈ ಸ್ಕಿಜೋಫ್ರೆನಿಯಾ ಕಾಯಿಲೆ ಇದ್ದಂಥ ವ್ಯಕ್ತಿಗಳಿಗೆ ಇನ್ನಷ್ಟು ಹೆಚ್ಚು ಲಾಭ ಸಿಗುತ್ತೆ, ಇದು ಸಾಬೀತಾಯಿತು. ಅದನ್ನು ಪಬ್ಲಿಷ್ ಮಾಡಿದ್ವಿ. ಬಹಳ ಮುಖ್ಯವಾದ ಸಂಗತಿ ಏನಂದರೆ, ನಮಗೆ ಆಶ್ಚರ್ಯವಾಗಿದ್ದಕ್ಕಂಥದ್ದು, ಬ್ರಿಟಿಷ್ ಅಲ್ಲಿ ಒಂದು ನೈಸ್ ಗೈಡ್ಲೈನ್ಸ್ ಅಂತ ಮಾಡ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಿನಿಕಲ್ ಎಕ್ಸಲೆನ್ಸ್. ಅವರು ಒಂದಷ್ಟು ಗೈಡ್ಲೈನ್ಸ್ ಕೊಡ್ತಾರೆ. ಈ ಕಾಯಿಲೆಗೆ ಈ ರೀತಿ ಚಿಕಿತ್ಸೆಗಳನ್ನ ಕೊಡಬೇಕು, ಈ ಔಷಧಿ ಕೊಡಬೇಕು, ಈ ಇಂಜೆಕ್ಷನ್ ಕೊಡಬೇಕು, ಇತ್ಯಾದಿ ಇತ್ಯಾದಿ ಎಲ್ಲ ಅವ್ರು ಗೈಡ್ಲೈನ್ಸ್ ಕೊಡ್ತಾರೆ. ಎಲ್ಲ ವೈದ್ಯರು ಒಂದೇ ರೀತಿ ಎಲ್ಲ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಗೈಡ್ಲೈನ್ಸ್ ತರ್ತಾರೆ. ಈ ಗೈಡ್ಲೈನ್ಸ್ನಲ್ಲಿ 2014ರಲ್ಲಿ ನಾವು ಪಬ್ಲಿಷ್ ಮಾಡಿದ್ದು 2 ಆರ್ಟಿಕಲ್ಲು, 2010 ಮತ್ತು 2013ರಲ್ಲಿ ನಾವು ಪಬ್ಲಿಷ್ ಮಾಡಿದ್ವಿ 2 ಆರ್ಟಿಕಲ್ನ. ಸ್ಕಿಜೋಫ್ರೆನಿಯಾ ವಿಲ್ ಗೆಟ್ ಬೆಟರ್ ವಿತ್ ಆ್ಯಡಿಂಗ್ ಯೋಗ ಇನ್ ಅಡಿಷನ್ ಟು ದೇರ್ ಮೆಡಿಸಿನ್ಸ್. ಅವರು ಈ 2 ಆರ್ಟಿಕಲ್ನ ಉಲ್ಲೇಖ ಮಾಡಿ ಈ ನೈಸ್ ಗೈಡ್ಲೈನ್ಸ್ನಲ್ಲಿ ಬ್ರಿಟಿಷ್ ವೈದ್ಯರಿಗೆ ಬ್ರಿಟಿಷ್ ಹೆಲ್ತ್ ಡಿಪಾರ್ಟ್ಮೆಂಟ್ ನೈಸ್ ಗೈಡ್ಲೈನ್ಸ್ ಪಬ್ಲಿಷ್ ಮಾಡಿದಾಗ ಹೇಳ್ತು, ಯೋಗವನ್ನು ನೀವು ಸ್ಕಿಜೋಫ್ರೆನಿಯಾ ಅಥವಾ ಸೈಕೋಸಿಸ್ ಟ್ರೀಟ್ಮೆಂಟ್ಗೆ ಜೋಡಿಸಬೇಕು ಅಂತ ಹೇಳ್ತು. ಪ್ರಾಯಶಃ ಮೊದಲೇ ಬಾರಿ ಅಧಿಕೃತವಾಗಿ ಯೋಗವನ್ನು ವೈದ್ಯಕೀಯ ವ್ಯವಸ್ಥೆಗೆ ಜೋಡಿಸಿರ್ತಕ್ಕಂಥ ಒಂದು ಉಲ್ಲೇಖ ಆಗಿರತಕ್ಕಂಥದ್ದು. ವಿಶೇಷವಾಗಿ ವಿದೇಶಿ ಮಾಧ್ಯಮಗಳಲ್ಲಿ, ವಿದೇಶಿ ವೈದ್ಯ ರಂಗಗಳಲ್ಲಿ ಇದಾಗಿರ್ತಕ್ಕಂಥದ್ದು ಬಹಳ ಒಂದು ಉಲ್ಲೇಖನೀಯ ಸಂಗತಿ. ಇದಾಯ್ತದು. ಅದು ನಾವು ಅಲ್ಲಿಗೆ ಬಿಡಲಿಲ್ಲ. ಕನೆಕ್ಟೆಡ್ನೆಸ್, how does it happen? What changes in the brain to make this connectedness to come together? ಅದಕ್ಕೆ ಒಂದಷ್ಟು ಸಂಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಕೆಲವೊಂದು ಟೆಸ್ಟ್ಗಳಿದೆ. ನಾನು ಇನ್ನೊಬ್ಬರು ನೋಡಿದಾಗ ಅವರ ಮನಸ್ಸಿನಲ್ಲಿ ಆಗ್ತಾ ಇರತಕ್ಕಂಥ ಭಾವನೆಗಳನ್ನು ನಾನು ಗ್ರಹಿಸ್ತೀನೋ ಇಲ್ವೋ. ಸ್ಕಿಜೋಫ್ರೆನಿಯಾ ಇದ್ದವರಲ್ಲಿ ಅದು ಗ್ರಹಣದ ಶಕ್ತಿ ಹೋಗಿರುತ್ತೆ. ಯಾರೋ ಒಬ್ಬರು ದುಃಖವಾಗಿರ್ತಾರೆ, ಯಾರೋ ಒಬ್ಬರು ಖುಷಿಯಾಗಿರ್ತಾರೆ, ಯಾರೋ ಒಬ್ಬರು ನಗ್ನಗ್ತಾ ಇರ್ತಾರೆ, ಯಾರೋ ಒಬ್ರಿಗೆ ಭಯ ಇರುತ್ತೆ. ಅದನ್ನು ನಾನು ಗೊತ್ತಾಗತ್ತೆ ನನಗೆ. ಅನೇಕರು ನನ್ನ ಫ್ರೆಂಡ್ಸ್ ನಮ್ಮನ್ನು ಕೇಳ್ತಾರೆ, ಯಾಕೋ ಮೂಡ್ ಔಟ್ ಆಗಿದೆ ನಿಂಗೆ ಇವತ್ತು ಅಂತ ಕೇಳ್ತಾರೆ. ಅಮ್ಮ ಕೇಳ್ತಾಳೆ, ಯಾಕೋ ಸಪ್ಪಗಿದ್ಯಾ ಅಂತ ಕೇಳ್ತಾಳೆ. ಇವತ್ತು ಯಾಕಪ್ಪ ಆಫೀಸಿಂದ ಬಂದಿದ್ಯಾ, ಇಷ್ಟು ಖುಷಿಯಾಗಿದೆಯಾ, ಏನಾಯಿತು, ಗರ್ಲ್ ಫ್ರೆಂಡ್ ಸಿಕ್ಕರ ಅಂತ ಅಮ್ಮ ಕೇಳ್ತಾಳೆ. ಇದು ಅನೇಕ ಸಮಯ ಆಗಿರುತ್ತೆ ನಮಗೆ. ಯಾಕೆಂದರೆ ಪರಸ್ಪರರಿಗೆ ನಮ್ಮ ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕ್ಷಮತೆ ಇದೆ. ಸ್ಕಿಜೋಫ್ರೆನಿಯಾ ಅದು ಇಲ್ಲ. ಹೇಗೆ ಗೊತ್ತಾಗುತ್ತೆ? ಅವ್ರಿಗೆ ಅನೇಕ ಭಾವನೆಗಳಿರ್ತಕ್ಕಂಥ ಫೋಟೋಗಳನ್ನು ತೋರಿಸಿದಾಗ ಇದು ಯಾವ ಭಾವನೆ ಪ್ರಕಟ ಆಗ್ತಾ ಇದೆ ಅದನ್ನು ಹೇಳಪ್ಪ ಅನ್ನೋದಕ್ಕೆ ನಾವು ಟೆಸ್ಟ್ ಮಾಡ್ತೀವಿ. ಅವರು ಸಾಮಾನ್ಯ ತಪ್ಪುಗಳನ್ನು ಮಾಡ್ತಾರೆ. ಇನ್ಯಾಕ್ಯುರಸಿ ಇನ್ ರೆಕಗ್ನೈಸಿಂಗ್ ಫೇಶಿಯಲ್ ಎಮೋಷನ್ಸ್, ಅದಕ್ಕೊಂದು ದೊಡ್ಡ ಸಿದ್ಧಾಂತ ಇದೆ, ಅದಕ್ಕೊಂದು ಟೆಸ್ಟ್ಗಳಿದೆ, ಅದೆಲ್ಲ ಮಾಡಿದ್ದಾರೆ. ನಾವು ಯೋಗವನ್ನು ಕೊಡೋಕ್ಕೆ ಮುಂಚೆ ಕೊಡೋಕ್ಕೆ ನಂತರ ದಿಸ್ ಇನ್ಯಾಕ್ಯುರಸಿ
ಎಷ್ಟು ಉತ್ತಮ ಆಯಿತು. ಯೋಗಕ್ಕೆ ಮುಂಚೆ ಈ ತಪ್ಪುಗಳನ್ನು ಮಾಡ್ತಾ ಇದ್ದ. ಭಯ ಇರತಕ್ಕಂಥ ಫೋಟೋ ತೋರಿಸಿದಾಗ ಅದನ್ನು ಗುರುತು ಹಿಡಿದೇ ಇರತಕ್ಕಂಥದ್ದು, ಯಾರೊಬ್ಬರು ಖುಷಿಯಾಗಿದ್ದಾರೆ ಅನ್ನೋ ಫೋಟೋ ನೋಡಿದಾಗ ಅದನ್ನು ಅವನು ಖುಷಿಯಾಗಿದ್ದಾನ ಇಲ್ವಾ ಅದನ್ನು ಹೇಳೋದಕ್ಕೆ ಇವು ತಪ್ಪು ಮಾಡ್ತಕ್ಕಂಥದ್ದು. ಇನ್ಯಾಕ್ಯುರೇಸಿ ರೇಟ್ಸ್ ವರ್ ಹೈಯರ್. ಯೋಗ ವಾಸ್ ಗಿವನ್ or merely exercise was given. The two groups, we had a comparison. In people who did yoga, the accuracy got better. ಇದು ಬಹಳ ಸಿಂಪಲ್ ಟೆಸ್ಟ್ ನಾವು ಮಾಡಿದ್ವಿ. ಇನ್ನು ಬಹಳ ಅನೇಕ ಕಾಂಪ್ಲಿಕೇಟೆಡ್ ಟೆಸ್ಟ್ ಇದೆ. ಅದರಲ್ಲೂ ಸಹ ಯೋಗದಿಂದ ನಮಗೆ ಈ ಸೋಷಿಯಲ್ ಕಾಗ್ನಿಷನ್ ಅಂತ ಕರಿತೀವಿ, ಈ ರೀತಿ ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚಾಗುತ್ತೆ ಯೋಗದಿಂದ. ಇದು ಸಾಬೀತಾಯಿತು. ಇದಕ್ಕೆ ಕಾರಣ ಏನು? ಈ ರೀತಿ ಪರಸ್ಪರರನ್ನು ಅರ್ಥ ಮಾಡ್ಕೊಳ್ತಕ್ಕದ್ದು. ಆತ್ಮವತ್ ಸರ್ವಭೂತೇಷು ಯ ಪಶ್ಯತಿ ಸ ಪಂಡಿತ. ಇನ್ನೊಬ್ಬರನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಯಾರು? ಹೇಗೆ ಇದಾಗೋದು? ಹೇಗೆ ಯೋಗ ಹೇಗೆ ಅದನ್ನು ಮಾಡ್ತು? ಅದಕ್ಕೂ ಸಹ ನಾವು ಸಂಶೋಧನೆ ಮಾಡಿದ್ವಿ. ಈ ವ್ಯಕ್ತಿಗಳಲ್ಲಿ ಯಾರು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಲ್ಲ, ಆ ಥರ ವ್ಯಕ್ತಿಗಳಲ್ಲಿ ಒಂದು ಹಾರ್ಮೋನ್ ಕಡಿಮೆ ಇರುತ್ತಂತೆ. ಅದು ಒಂದು ಆ ಭಾಗ. ಇನ್ನೂ ಅನೇಕ ಕಾರಣಗಳಿರ್ಬೋದು. ಆಕ್ಸಿಟೋಸಿನ್ ಅನ್ನೋದೊಂದು ಪದಾರ್ಥ. ಈ ಆಕ್ಸಿಟೋಸಿನ್ ಅನ್ನೋ ಪದಾರ್ಥ ಕಡಿಮೆ ಇದೆ. ಅದು ಕಡಿಮೆ ಇದ್ದಾಗ ಈ ರೀತಿ ವ್ಯಕ್ತಿ ಸ್ಪಂದಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಆಗುತ್ತೆ. 2 ಕಾಯಿಲೆಗಳನ್ನು ಅದನ್ನು ತೋರಿಸಿದ್ದಾರೆ. ಒಂದು ಕಾಯಿಲೆ ಸ್ಕಿಜೋಫ್ರೆನಿಯಾ, ನಾನು ಆಗಲೇ ಹೇಳಿದಾಗೆ. ಇನ್ನೊಂದು ಕಾಯಿಲೆ ಮಕ್ಕಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಆಟಿಸಮ್ ಅಂತ ಕರಿತೀವಿ. ನಮ್ಗೆ ಯಾರಾದರೂ ಗೊತ್ತಿದ್ದರೆ ಮಕ್ಕಳು ವಿಮುಖರಾಗಿರ್ತಾರೆ, ಮಕ್ಕವನ್ನೇ ನೋಡೋದಿಲ್ಲ ಅವರು, ಅವ್ರ ಪಾಠಕ್ಕೆ ಅವ್ರು ಇರ್ತಾರೆ, ಏನೋ ಮಾಡ್ಕೊಂಡಿರ್ತವೆ. ಅನೇಕ ಥರದ ಅಪ್ಪ ಅಮ್ಮಂದ್ರಿಗೆ ಚೆನ್ನಾಗಿ ಬೆಳೆದಿದ್ದಾನೆ ಹುಡುಗ, ಚೆನ್ನಾಗಿ ಬೆಳೀತಾ ಇದ್ದಾನೆ, ಆದರೂ ಸಹ ಯಾಕೆ ಹೇಗಿದ್ದಾನೆ ಅಂತ ಅನಿಸುತ್ತೆ. ಸ್ಪಂದಿಸ್ತಾನೆ ಇಲ್ಲ, ತಬ್ಕೋಬೇಕು, ಅಮ್ಮ ಮನೆಗೆ ಬಂದ ಕೂಡಲೇ ಓಡ್ಕೊಂಡು ಬಂದು ಹತ್ಕೋತಾನೆ ಇಲ್ಲ. ಆಟಿಸಮಲ್ಲೂ ಸಹ ಇದು ಕಡಿಮೆ ಇದೆ. ಹಾಗಾಗಿ 2 ಕಾಯಿಲೆಯವರೆಗೆ ಈ ಆಕ್ಸಿಟೋಸಿನ್ ಕಡಿಮೆ ಇದೆ. ಆಕ್ಸಿಟೋಸಿನ್ ಸ್ಪ್ರೇ, ನೇಸಲ್ ಸ್ಪ್ರೇ ಅದನ್ನು ಕೊಟ್ಟಾಗ ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದು ಕಂಡ್ರು. ಸೊ ಆಕ್ಸಿಟೋಸಿನ್ ಸ್ಪ್ರೇ ಹ್ಯಾಸ್ ಬಿಕಮ್ ಒನ್ ಆಫ್ ದಿ ಟ್ರೀಟ್ಮೆಂಟ್ಸ್ ಫಾರ್ ದೀಸ್ ಕಂಡೀಷನ್ಸ್. ನಾಟ್ ಟೋಟಲಿ ಎಫೆಕ್ಟಿವ್, ಬಟ್ ಇಟ್ ಈಸ್ ಇಂಪ್ರೂವ್ಮೆಂಟ್ ಹ್ಯಾಪನ್ಸ್. ಹೊರಗಡೆಯಿಂದ ನಾವು ಆಕ್ಸಿಟೋಸಿನ್ ಸ್ಪ್ರೇ ಮಾಡಬೇಕು. ನಮಗೆ ಯೋಗದಿಂದ ಆಕ್ಸಿಟೋಸಿನ್ ನಿಜಕ್ಕೂ ನಮ್ಮ ದೇಹದಲ್ಲಿ ಹೆಚ್ಚಾಗತ್ತೇನು ಅದನ್ನು ನಾವು ಪರೀಕ್ಷೆ ಮಾಡಿದ್ವಿ. Following 3 months of yoga or merely wait-listed individuals, schizophrenia subjects, oxytocin levels went up by a value of 40%. ಆಕ್ಸಿಟೋಸಿನ್ ಲೆವೆಲ್ಸ್ ಮೇಲಕ್ಕೆ ಹೋಯಿತು, ಜಾಸ್ತಿ ಆಯಿತು. ಸೊ ಆಕ್ಸಿಟೋಸಿನ್ ಏನು ನಾವು ನಶೆ ಥರ ಕೊಡ್ತೀವಿ, ಆಕ್ಸಿಟೋಸಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗತಕ್ಕಂಥ ಪ್ರಕ್ರಿಯೆ ಯೋಗದಿಂದ ಆಯಿತು ಅಂಥೇಳಿ ನಾವು ತೋರಿಸಿದ್ವಿ. ಅದನ್ನು ಇನ್ನಷ್ಟು ಪರಿಷ್ಕಾರ ಮಾಡಿ ಅದನ್ನು ಇನ್ನಷ್ಟು ಸಂಶೋಧನೆ ಮುಂದುವರಿಸ್ತಾ ಇದ್ದೀವಿ. ಆದರೆ ನಮಗೆ ಒಂದು ಲೀಡ್ ಸಿಕ್ಕಿರ್ತಕ್ಕಂಥದ್ದು ಇದಾಗಿದೆ. ಎರಡನೇದು, ನಮ್ಮ ದೇಹದಲ್ಲಿ ಮಿದುಳಿನಲ್ಲಿ ವಿಶೇಷವಾಗಿ ಮಿರರ್ ನ್ಯೂರಾನ್ಸ್ ಅಂತ ಕಂಡುಹಿಡ್ತಿದ್ದಾರೆ. ಮಿರರ್ ನ್ಯೂರಾನ್ಸ್ ಅಂದಾಗ ನನ್ನ ಜೀವನದ ರೆಸ್ಪಾನ್ಸಸ್ ಏನಿದೆ, ನನ್ನ ವೈಯಕ್ತಿಕ ರೆಸ್ಪಾನ್ಸಸ್ ಏನಿದೆ, ಅದನ್ನು ಇನ್ನಷ್ಟು ಸರಾಗವಾಗಿ ಮಾಡ್ತಕ್ಕಂಥದ್ದು, ಮೋರ್ ಸ್ಪಾಂಟೇನಿಯಸ್ ರೆಸ್ಪಾನ್ಸಸ್ ಬರೋದಕ್ಕೆ ಸಾಧ್ಯವಾಗೋ ಹಾಗೆ ನನ್ನ ಮನಸ್ಸಿನಲ್ಲಿ ಮಿರರ್ ನ್ಯೂರಾನ್ಸ್ ಇದೆ. ಯಾರೋ ಒಬ್ಬರು ನನಗೆ ನಮಸ್ಕಾರ ಹೇಳ್ತಾರೆ, ಪರಿಚಯದ ಮುಖ, ಅದನ್ನು ನೋಡ್ತಿದ್ದಾರೆ. ಅದು ನಮಸ್ಕಾರ ಅಂತ ಹೇಳಿದಾಗ ನಾನು ಆ್ಯಸ್ ಎ ರೆಸ್ಪಾನ್ಸ್ ಐ ಆಲ್ಸೋ ಸೇ ನಮಸ್ಕಾರ. ದಟ್ಸ್ ಟ್ರೂ. ಬಟ್ ಇಫ್ ಎ ಪರ್ಸನ್ ಈಸ್ emotionally related to me, either is an important person or a very close person or somebody whom I have met after several years, there is an emotional link between me and him, and this is triggered the moment I see that action. My saying namaskara becomes even more spontaneous and without any effort. This effortless spontaneity to be created in my actions, responses is facilitated by mirror neurons. ನಾನು ನಿಜಕ್ಕೂ ಸ್ಪಂದಿಸ್ತಾ ಇದ್ದೀನಿ ಅನ್ನೋದರ ಒಂದು ಪ್ರಕ್ರಿಯೆ ಮಿಡಲ್ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಸ್ಕಿಜೋಫ್ರೆನಿಯಾ ಇದ್ದಂಥವರಲ್ಲಿ ಮಿರರ್ ನ್ಯೂರಾನ್ಸ್ ಕಡಿಮೆ ಆ್ಯಕ್ಟಿವೇಟಿ.
ಯೋಗವನ್ನು ಕೊಟ್ಟಾಗ ಈ ಆ್ಯಕ್ಟಿವಿಟಿ ಜಾಸ್ತಿ ಆಗಿದೆಯೇನು ಅದನ್ನು ಮಾಪನ ಮಾಡ್ತಕ್ಕಂಥ ಅನೇಕ ಸಾಧನಗಳಿವೆ. ಅದರಲ್ಲಿ ಕೂಡ ನಾವು ಒಂದಷ್ಟು ಸಾಧಿಸಿದ್ದೀವಿ. ವಿಶೇಷವಾಗಿ ಯಾರು 1 ವಾರ 2 ವಾರ 1 ತಿಂಗಳು ಯೋಗವನ್ನು ಅಭ್ಯಾಸ ಮಾಡಿದರೂ ಅವರಿಗೆ ಈ ಸ್ಪಂದಿಸ್ತಕ್ಕಂಥ ಮಿದುಳಿನ ಪ್ರಕ್ರಿಯೆ ಹೆಚ್ಚಾಯಿತು ಅನ್ನೋದನ್ನು ನಾವು ಸಾಬೀತು ಮಾಡಿದ್ವಿ. ಸ್ಕಿಜೋಫ್ರೆನಿಯಾ ಇದ್ದಂಥವ್ರಲ್ಲೂ ಸಹ ಇದನ್ನು ನಾವು ತೋರಿಸ್ಬೋದೇ, ಆ ಒಂದು ಸಂಶೋಧನೆ ನಡೀತಾ ಇದೆ. ಇದಿಷ್ಟು ಸಹ ಯೋಗ ಮಾನಸಿಕ ಸ್ವಾಸ್ಥ್ಯವನ್ನು ವೃದ್ಧಿ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅವರಿಗೆ ಸಹಕಾರಿಯಾಗ್ತಕ್ಕಂಥ ಸಂಗತಿಗಳು. ಇನ್ನೂ ಅನೇಕ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ನಾವು ಎಲ್ಲವನ್ನೂ ಹೇಳ್ತಾ ಹೋಗಿ ಸಾಯಂಕಾಲ ನಿಮ್ಮನ್ನು ಬೋರ್ ಮಾಡೋಕ್ಕೆ ಹೋಗಲ್ಲ. ಕಟ್ಟಕಡೆದಾಗಿ ಮುಗಿಸ್ಬೇಕಾದಾಗ ಇದೆಲ್ಲವೂ ಪರಿಣಾಮಗಳು ಯೋಗದಿಂದ ಆಗ್ತಾಯಿದೆ. ಯೋಗ ಅಂತ ಹೇಳಿಕೊಟ್ಟಾಗ ಇಷ್ಟೊತ್ತು ನಾವು ಯಾರು ಯೋಗದ ಬಗ್ಗೆ ತಿಳ್ಕೊಂಡ್ವಿ, ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ತಿಳ್ಕೊಂಡ್ವಿ, ನಾನು ಇದೇ ಒಂದು ಯೋಗದ ಕಾನ್ಫರೆನ್ಸಲ್ಲಿ ಹೇಳಿದರೆ ಅನೇಕರು ನೀವು ಮಾಡಿದ ಯೋಗವೇ ಅಲ್ಲ ಅಂತ ನಂಗೆ ಹೇಳ್ತಾರೆ. ಯಾಕೆ? ನಾವು ಉಪಯೋಗಿಸಿದ್ದು ಕೇವಲ ಯೋಗಾಸನ, ಎಲ್ಲೋ ಅಲ್ಲಿ ಇಲ್ಲಿ ಕೆಲವೊಂದು ಪ್ರಾಣಾಯಾಮ. ನೀವು ಇವೆರಡೇ ಮಾಡಿದ್ರೆ ಯೋಗವೇ ಅಲ್ಲ ಸರ್ ಇದು. ಐ ಡೋಂಟ್ ನೋ ವಾಟ್ ಯು ಡಿಡ್ ನಾಟ್ ಡೂ ಯೋಗ. ಸೊ ವಿ ರೆಫ್ಯೂಟ್ ಯುವರ್ ಫೈಂಡಿಂಗ್ಸ್. ಅದಕ್ಕೆ ಮೊದಲನೇ ಬಾರಿ ನಾನು ಯೋಗದ ಬಗ್ಗೆ ಮಾತನಾಡಿದಾಗ ಹೌದಪ್ಪ, ಕೇವಲ ಆಸನಗಳಲ್ಲಿ ಮಾತ್ರ ನಾವು ಉಪಯೋಗಿಸಿದ್ದು, 1-2 ಅಷ್ಟು ಪ್ರಾಣಾಯಾಮ ಬಿಟ್ಟರೆ ನಾವು ಇನ್ನೇನು ಮಾಡಲಿಲ್ಲ. ಯಮ, ನಿಯಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅದ್ಯಾವುದೂ ಉಪಯೋಗಿಸ್ತಿಲ್ಲ. ಕೇವಲ ಆಸನ, ಪ್ರಾಣಾಯಾಮ ಅಷ್ಟೇ ಉಪಯೋಗಿಸಿದ್ದಷ್ಟೇ ಅಂತ ಹೇಳಿದೆ. ದಿಸ್ ಇಸ್ ನಾಟ್ ಯೋಗ, ಯು ಆರ್ ಅನ್ಫಿಟ್ ಟು ಡೂ ಎನಿ ಯೋಗ ರಿಸರ್ಚ್, ಯು ಹ್ಯಾವ್ ಟು ಸ್ಟಾಪ್ ಅಂತ ಯಾರೋ ಭಾಳ ಹಿರಿಯರು ಹೇಳಿದ್ರು. ನಾನು ಅದು ಮೊದಲನೇ ಬಾರಿ ಒಂದು ಯೋಗದ ಕಾನ್ಫರೆನ್ಸಲ್ಲಿ ಮಾತಾಡಿದ್ದು. ಪುಣ್ಯಕ್ಕೆ ಅವನೋ ಒಬ್ಬ ಇದ್ದ ಮುಂದ್ಗಡೆ, ಅವನು ನಿಂತ್ಕೊಂಡ, ಸರ್ ಯು ಆರ್ ರಾಂಗ್. ಈವನ್ 2 out of the 8 elements that he used have produced the effects. That is enough. You use all the 8 elements, get even better effects. No problem. ಒಂದು ರೀತಿ ನನಗೆ ಏನೋ ಒಬ್ಬ ನಂಗೆ ಸಿಕ್ಕ ನನ್ನ ಜೊತೆಗೆ ಅಂಥೇಳಿ ಅವನ ಜೊತೆ ಜೋಡಿಸ್ಕೊಂಡೆ. ಆದರೆ ವಿಷಯ ಅಂತೂ ಇಷ್ಟೇ, ಕೇವಲ ಯೋಗ ಅಂದಾಗ ಸಾಧಾರಣ ಪರಿಭಾಷೆಯಲ್ಲಿ ಆಸನವನ್ನು ಮಾತ್ರ ನೋಡ್ತಕ್ಕಂಥ, ಅಥವಾ ಅಲ್ಲಿಯೋ ಅಪ್ಪಿತಪ್ಪಿ ಒಂದು ನಾಡಿ ಶೋಧನ ಪ್ರಾಣಾಯಾಮ ಇತ್ಯಾದಿ ಇದೆ, ಸೂರ್ಯ ಭೇದನ, ಚಂದ್ರ ಭೇದನ ಇದು ಕೆಲವೊಂದಷ್ಟು ಉಪಯೋಗಿಸ್ತೀವಿ ನಾವು. ಪ್ರಾಣಾಯಾಮ, ಆಸನ ಎರಡನ್ನೇ ಹೆಚ್ಚಾಗಿ ಜೋಡಿಸ್ತಕ್ಕಂಥದ್ದು ಯೋಗ ಅಂದಾಗ ಮಾಮೂಲಿ ಭಾಷೆಗಳಲ್ಲಿ. ನಿಜಕ್ಕೂ ನಮಗೆಲ್ಲ ಗೊತ್ತಿದೆ ಅದರಲ್ಲಿ ಇರತಕ್ಕಂಥ ಸಂಗತಿಗಳು. ಯಮ, ನಿಯಮ, ಮನಸ್ಸಿನ ನಿಯಂತ್ರಣಕ್ಕೆ ಅದು ಉಪಯೋಗ ಆಗ್ತಕ್ಕಂಥದ್ದು. ಪ್ರತ್ಯಾಹಾರ ಮತ್ತೆ ಮನಸ್ಸು, ಮತ್ತು ಧ್ಯಾನ, ಧಾರಣ, ಸಮಾಧಿ ಅದು ಪೂರ್ಣ ಮನಸ್ಸೇ. ಅದನ್ನು ನಾವು ಬಳಸಲೇ ಯಾಕೆ ಅಂತಂದರೆ 2-3 ಕಾರಣ ಇದೆ. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಂಥವ್ರಿಗೆ ನೀನು ಧ್ಯಾನ ಮಾಡಿ ಅಂತಂದರೆ ಅವನಿಗೆಲ್ಲ ಮನಸ್ಸಿಗೆ ಕೆಟ್ಟು ಹೋಗಿರುತ್ತಲ್ಲಿ, ಧ್ಯಾನ ಮಾಡೋ ಪ್ರಶ್ನೆನೇ ಇಲ್ಲ. ಅದೊಂದು ಉತ್ತರವನ್ನು ಕೂಡ ಹುಡುಗ ಹೇಳ್ದ ಅಲ್ಲಿ. ನೋಡಿ, ಯೋಗ ಧ್ಯಾನ ಎಲ್ಲ ಮಾಡಬೇಕಾದ್ರೆ ಮಾನಸಿಕವಾಗಿ ಸ್ವಸ್ಥರಿದ್ದರೆ ಮಾತ್ರ ಅದನ್ನೆಲ್ಲ ಮಾಡಬೇಕು. ನೀವು ಅದನ್ನು ಮಾಡಿ ಅಂತ ಯಾಕೆ ಡಾಕ್ಟ್ರಿಗೆ ಹೇಳ್ತಾ ಇದ್ದೀರಾ ಅಂತ ಅವನು ಪ್ರಶ್ನೆ ಮಾಡ್ದ. ಸೊ ಇದೆಲ್ಲ ನಿಜ, ಇಷ್ಟು ಸಹ ನಿಜ. ನಾವು ಬಳಸ್ತಕ್ಕಂಥದ್ದು ಕೇವಲ ಆಸನ ಮತ್ತು ಪ್ರಾಣಾಯಾಮ ಈ ಸಂಗತಿಯಲ್ಲಿ. ಇದಕ್ಕೆ ಒಂದು ಹೆಜ್ಜೆ ಮುಂದೆ ಹೋದ್ವಿ. ಯಾವ್ಯಾವ ಆಸನಗಳು, ಯಾವ್ಯಾವ ಪ್ರಾಣಾಯಾಮಗಳು ಯಾವ್ಯಾವ ರೀತಿ ಮಿದುಳಿನಲ್ಲಿ ಅಥವಾ ದೇಹದಲ್ಲಿ ಪ್ರಕ್ರಿಯೆ ಉಂಟು ಮಾಡುತ್ತೆ, ಮನಸ್ಸಿನ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಸಂಗತಿಗಳು. ಅದರ ಸಂಶೋಧನೆ ಪ್ರಾರಂಭ ಮಾಡಿದ್ದೀವಿ. ಕಳೆದ 7-8 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮಗೆ ಈಗ ಮಾಡೋಕ್ಕಾಗಿರೋದು ಒಂದು ಭಾಗ ಮಾತ್ರ. ಓಂ ಉಚ್ಚಾರದಿಂದ ಏನು ಬದಲಾವಣೆ ಆಗುತ್ತೆ. ನಾವು ಅನೇಕ ಸಂಗತಿಗಳನ್ನು ಉಪಯೋಗಿಸಬೇಕಾಗಿತ್ತು. ನಮಗೆಲ್ಲ ಗೊತ್ತೇ ಇದೆ, ನಾವು ಯಾವಾಗಲೂ ಓಂಕಾರದಿಂದಲೇ ಪ್ರಾರಂಭ ಮಾಡೋದು. ಹಾಗಾಗಿ ಯೋಗದ ಅನೇಕ ಆಸನಗಳಿರ್ಬೋದು, ಪ್ರಾಣಾಯಾಮ ಇರ್ಬೋದು, ಉಚ್ಚಾರಗಳಿರ್ಬೋದು, ಅದರ ಪೈಕಿ ಒಂದನ್ನು ಶುರು ಮಾಡಿದ್ವಿ. ಅದನ್ನು ಓಂನಲ್ಲಿ ಶುರು ಮಾಡಿದ್ದೀವಿ. ಓಂ ಉಚ್ಚಾರದಿಂದ ಏನು ಬದಲಾವಣೆ ಆಗುತ್ತೆ, ಓಂ ಉಚ್ಚಾರ ಮಾಡ್ತಿದ್ದಾಗ ಮಿದುಳಿನಲ್ಲಿ ಏನು ಪ್ರಕ್ರಿಯೆ ಆಗ್ತಿದೆ ಅನ್ನೋದನ್ನು ಅಳಿಯೋದಕ್ಕೆ ಈಗ ಒಂದು ವಿಶೇಷ ವ್ಯವಸ್ಥೆ ಇದೆ. ಅದಕ್ಕೆ ನಾವು ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, MRI ಸ್ಕ್ಯಾನ್ ಯಾರಾದರೂ ಮಾಡಿಸ್ಕೊಂಡಿದ್ರೆ ಪ್ರಾಯಶಃ ಅವ್ರಿಗೆ ಗೊತ್ತಾಗ್ಬೋದು. ಆ ಒಳಗೆ ಮಲಗಿಸಿದಾಗ ಮಿದುಳು ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡ್ತಾರೆ ಅವರು. ಒಳಗೆ ಮಲಗಿದ್ದಾಗ ಅವನು ಓಂ ಉಚ್ಚಾರ ಮಾಡಬಹುದಾ, ಅವನು ಓಂ ಉಚ್ಚಾರ ಮಾಡಿದಾಗ ಅಥವಾ ಉಚ್ಚಾರ ಮಾಡದೇ ಇದ್ದಾಗ ಮಿದುಳಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಅಳಿಬೋದ. ನಾವು ಅದನ್ನು ಅಳೆದು ನಮಗೆ ವಿಶೇಷವಾಗಿ ಕಂಡಂಥ ಸಂಗತಿ, ಒಬ್ಬ ವಿದ್ಯಾರ್ಥಿನಿ ಮಾಡಿದ್ದು. ಆಕೆಗೆ ನಮ್ಮ ಅನೇಕರು ವೈದ್ಯರಿದ್ದರು, ವಿಜ್ಞಾನಿಗಳಿದ್ದರು, ಅವರು ಸಹಕಾರ ಕೊಟ್ಟರು. ಓಂ ಉಚ್ಚಾರ ಮಾಡ್ದ, ಓಂ ಉಚ್ಚಾರ ಮಾಡಲಿಲ್ಲ. ಎರಡೂ ಸಂದರ್ಭದಲ್ಲಿ ಮಿದುಳಿನ ಎಲ್ಲೆಲ್ಲಿ ಆಕ್ಸಿಜನ್ ಎಲ್ಲಿ ಸಪ್ಲೈ ಆಗ್ತದೆ,
ಬ್ಲಡ್ ಎಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಇದೆ ಅದನ್ನು ಅಳಿಬೋದು ನಾವು. ಓಂ ಉಚ್ಚಾರ ಮಾಡ್ತಾ ಇದ್ದಾಗ ಮಿದುಳಿನ ಕೆಲವು ಭಾಗಗಳು ಕೆಲಸ ಮಾಡ್ತಕ್ಕಂಥ ಪ್ರಮಾಣ ಕಡಿಮೆ ಆಯಿತು. ಯಾಕಪ್ಪ ಜಾಸ್ತಿ ಆಗ್ತಾನೆ ಮಿದುಳು ಕೆಲಸ ಮಾಡೋದು, ಯಾಕೆ ಕಡಿಮೆ ಆಯಿತು? ಈ ಕಡಿಮೆ ಆದಂಥ ಭಾಗಗಳು ಏನಿದ್ವಿ ಅದನ್ನು ನಾವು ಲಿಂಬಿಕ್ ಗ್ರೇ ಮ್ಯಾಟರ್ ಅಂತ ಹೇಳ್ತೀವಿ. ನಮ್ಮ ಮನಸ್ಸಿಗೆ ಉದ್ವೇಗವನ್ನು ಹೆಚ್ಚು ಮಾಡತಕ್ಕಂಥ ಕೆಲವೊಂದು ಭಾಗಗಳಿದೆ ಮಿದುಳಿನಲ್ಲಿ. ಆ ಭಾಗಗಳು ಓಂ ಉಚ್ಚಾರ ಮಾಡಿದಾಗ ತಣ್ಣಗಾದವು, ಕೆಲಸ ಮಾಡಲಿಲ್ಲ. ಓಂ ಯಾರು ಉಚ್ಚಾರ ಮಾಡಿದ್ರು ಅದರಲ್ಲಿ ಹೇಳ್ತಾರೆ ಜಸ್ಟ್ ಸೇ ಓಂ ಆ್ಯಂಡ್ ಯು ವಿಲ್ ಫೀಲ್ ಪೀಸ್ಫುಲ್. ಇದು ನ್ಯೂಯಾರ್ಕ್ ಟೈಮ್ಸ್ ಅದರ ಒಂದು ಮುಖಶೀರ್ಷಿಕೆಯ ಲೇಖನ. ಜಸ್ಟ್ ಸೇ ಓಂ 2003 ಅದು ಪ್ರಕಟ ಆಯ್ತದು. ಓಂ ಬಗ್ಗೆ ವಿದೇಶಗಳಲ್ಲೇ ಆಗಲೇ ಅವರು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ಅದನ್ನು ಈಗ FMRI ಅಂತ ಏನು ಕರಿತೀವಿ, ಫಂಕ್ಷನಲ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್, ಅದು ಮಾಡಿದಾಗ ಓಂ ಉಚ್ಚಾರ ಮಾಡಿದಾಗ ನಮ್ಮ ಮಿದುಳಿನಲ್ಲಿ ಕೆಲವು ಅಂಗಗಳು ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದು ಯಾವ ಅಂಗಗಳು? ನನ್ನ ಮನಸ್ಸಿನ ಉದ್ವೇಗವನ್ನು ಹೆಚ್ಚು ಮಾಡ್ತಕ್ಕಂಥ ಭಾಗ ಏನಿದೆ ಮಿದುಳಲ್ಲಿ ಅದು ಕಡಿಮೆ ಕೆಲಸ ಮಾಡ್ತು. ಸಹಜ, ನಮಗೂ ಸಹ ಓಂ ಉಚ್ಚಾರ ಮಾಡಿದಾಗ ಒಂದು ರೀತಿ ಶಾಂತಿ ಸಿಗುತ್ತೆ. ಆ ಓಂ ಉಚ್ಚಾರ ಮಾಡಿದಾಗ ಶಾಂತಿ ಸಿಗತಕ್ಕಂಥ ಪ್ರಕ್ರಿಯೆ ಹೇಗಾಯಿತು ಅದರ ಒಂದಷ್ಟು ಸಂಶೋಧನೆ ಈಗ ಮುಂದುವರಿಸಿದ್ದೀವಿ. ಅನೇಕ ಯೋಗಕ್ಕೆ ಪೂರಕವಾಗಿರತಕ್ಕಂಥ ಯೋಗವನ್ನು ವಿಶ್ವಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ವಿಶೇಷವಾಗಿ ಆಧುನಿಕ ವೈದ್ಯರಿಗೆ ನೀವು ಯೋಗವನ್ನು ನೀವು ಕೊಡಿ, ನಿಮ್ಮ ಪೇಷಂಟ್ಸ್ಗೆ ಬರ್ಕೊಡಿ ಅಂತ ಹೇಳಿದಾಗ ಅವರೆಲ್ಲರೂ ಪ್ರಶ್ನೆ ಕೇಳೋದು ವಾಟ್ ಈಸ್ ದಿ ಎವಿಡೆನ್ಸ್. ನಮಗೆಲ್ಲ ಗೊತ್ತಿದೆ, ನಮಗೆ ಅನುಭವ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಈಸ್ ಅವರ್ ಎವಿಡೆನ್ಸ್. ನಾವು ಮಾಡ್ತಾ ಹೋಗ್ತೀವಿ, ನಮಗೆ ಅನುಭವ ಇದೆ. ನಮಗೇನು ಅನುಭವ, ನಮಗೇನು ಸಾಬೀತಾಗಬೇಕಾಗಿಲ್ಲ, ನಮಗೇನು ನಿದರ್ಶನ ಬೇಕಾಗಿಲ್ಲ, ನಮಗೇನು ಸಂಶೋಧನೆ ಬೇಕಾಗಿಲ್ಲ, ನಮಗೇನು ಎವಿಡೆನ್ಸ್ ಬೇಕಾಗಿಲ್ಲ. ನಿಜ ನಮಗೆ, ಯಾಕೆಂದರೆ ನಮಗೆ 2-3 ಸಾವಿರ ವರ್ಷಗಳ ಅನುಭವ ಇದೆ ಯೋಗದ ಬಗ್ಗೆ. ನಾವು ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ವಿದೇಶಕ್ಕೆ ಯೋಗ ಮೊದಲನೇ ಬಾರಿ ಅವ್ರು ಕೇಳ್ತಿದ್ದಾರೆ ಕೆಲವು ವರ್ಷಗಳ ಹಿಂದೆಯಿಂದ. ಅವರಿಗೆ ಎಲ್ಲದಕ್ಕೂ ಅವರಿಗೆ ಎವಿಡೆನ್ಸ್ ಬೇಕು. ಹಾಗಾಗಿ ಈ ಎವಿಡೆನ್ಸ್ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ನಾವೆಲ್ಲ ವಿಜ್ಞಾನಿಗಳು ಮಾಡ್ತಾ ಇದ್ದೀವಿ. ಇದೆಲ್ಲವೂ ಸಹ ಅವರಿಗೆ ಅನುಕೂಲವಾಗಲಿ ಅಂಥೇಳಿ ಯೋಗವನ್ನು ಇನ್ನಷ್ಟು ಜಗಜ್ಜಾಹೀರು ಮಾಡಬೇಕು ಅಂತ. ಆದರೆ ನಾವೆಲ್ಲ ಎವಿಡೆನ್ಸ್ ತರೋಕ್ಕಿಂತ ಮುಂಚೆಯೇ ನಮ್ಮ ಪ್ರಧಾನಮಂತ್ರಿಗಳ ಭಾಷಣದಿಂದ ಅವ್ರಿಗೆಲ್ರಿಗೂ ಮನವರಿಕೆ ಆಗಿದೆ ಯೋಗವನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಒಬ್ಬರು ಬ್ರೆಜಿಲ್ನಲ್ಲಿ ನಾನು ಒಂದು ಭಾಷಣ ಮಾಡಿದಾಗ ಯೋಗದ ಬಗ್ಗೆ ಯಾಕೆ ನಾವು ರಿಸರ್ಚ್ ಮಾಡಬೇಕು, ಯಾಕೆ ಎವಿಡೆನ್ಸ್ ತರಬೇಕು ಅಂತ ಕೇಳಿದಾಗ ಅಲ್ಲಿನ ಒಬ್ಬರು ಯಾರು ಪ್ರಿಸೈಡಿಂಗ್ ಆಫೀಸರ್ ಅಧ್ಯಕ್ಷರಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷರು, ಅವರೆಲ್ಲ ಮುಗಿಸ್ಕೊಂಡು ಬಂದು ನಂಗೆ ಹೇಳಿದ್ರು, ಡಾಕ್ಟರ್ ಯು ಹ್ಯಾವ್ ಕಮ್ ಫ್ರಮ್ ಇಂಡಿಯಾ, ಯು ಡೋಂಟ್ ಹ್ಯಾವ್ ಟು ಟಾಕ್ ಅಬೌಟ್ ಎವಿಡೆನ್ಸ್, ವಾಟ್ ಎವರ್ ಯು ಸೇ ಈಸ್ ದಿ ಎವಿಡೆನ್ಸ್. ಸೊ ಡೋಂಟ್ ಟ್ರೈ ಟು ಯೂಸ್ ಅವರ್ ಲ್ಯಾಂಗ್ವೇಜ್ ಟು ಪ್ರೂವ್ ಯುವರ್ ಥಿಂಗ್ಸ್, ಡೋಂಟ್ ಡೂ ಇಟ್. ಅದು ಭಾಗ ಬೇರೆ, ಇದು ಕೊನೆಯಲ್ಲಿ ಹೇಳಿದ್ದೀನಿ, ಯಾಕಂದರೆ ಇದೆಷ್ಟೆಲ್ಲ ಮಾಡಿರೋದು ಅದು ಸರಿಯಲ್ಲ ಅಂತ ಅವ್ರು ಹೇಳಿರ್ಬೋದು, ಅದು ವಿಚಾರ ಬೇರೆ. ಆದರೆ ವಾಸ್ತವವಾಗಿ ನಾವೆಲ್ಲ ಎವಿಡೆನ್ಸ್ ಏನೇ ತರ್ತಿದ್ರೂ ಸಹ ವಿಶ್ವಕ್ಕೆ ನಮ್ಮ ಬಗ್ಗೆ ನಂಬಿಕೆ ಇದೆ, ವಿಶ್ವಕ್ಕೆ ಯೋಗದ ಬಗ್ಗೆ ನಂಬಿಕೆ ಇದೆ. ಯೋಗವನ್ನು ಈ ಸಂಗತಿಗಳಲ್ಲಿ ಉಪಯೋಗಿಸಿ ಅಂತ ಹೇಳ್ತಕ್ಕಂಥ ಒಂದು ಇನ್ನಷ್ಟು ಎದುಗಾರಿಕೆ ಬೇಕು. ಹೆಚ್ಚೆಚ್ಚು ವೈದ್ಯರು, ವಿಶೇಷವಾಗಿ ಯಾರು ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇದ್ದೀವಿ, ಅವರು ಸಹ ಇದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಪ್ರಾಯಶಃ ಹೆಚ್ಚು ಲಾಭ ಆಗ್ಬೋದು. ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಬಿಕಮ್ಸ್ ಎ ಸ್ಟ್ರಾಂಗರ್ ಎವಿಡೆನ್ಸ್ ದ್ಯಾನ್ ಒನ್ ಸ್ಮಾಲ್ ಎಕ್ಸ್ಪೆರಿಮೆಂಟ್. ಒಟ್ಟಾರೆ ಯೋಗದ ಮತ್ತು ಮಾನಸಿಕ ಸ್ವಾಸ್ಥ್ಯದ ಸಂಗತಿಗಳನ್ನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಪ್ರಶ್ನೆಯೋತ್ತರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಗಾಗಿ ನನ್ನ ಮಾತುಗಳನ್ನು ಮುಗಿಸಿದ್ದೀನಿ. ಯಾರು ಸಂಯೋಜಕರು ಏನು ಹೇಳ್ತಾರೆ ಅದರ ಆದೇಶದ ಮೇಲೆ ನಾವು ಮುಂದುವರಿಯೋಣ. ನಮಸ್ಕಾರ. ಟೀಚರು KV ಮಹಾದೇವ್ ಅಂತೇಳಿ ನನ್ನ ನೇಮು. ಸೊ ಯೋಗದಲ್ಲಿ ಇವಾಗ ನೀವು ಹೇಳಿದ್ರಿ, ನನಗೂ ಗೊತ್ತಿದೆ, ಅದು ನಾನು ವಿಡಿಯೋ ಮಾಡಿದ್ದೀನಿ. 86 ಕಾಯಿಲೆಗಳಿಗೆ ಯೋಗದಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತೇಳಿ ನಾನು ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. 86 ಕಾಯಿಲೆಗಳಿಗೆ ಯೋಗದಲ್ಲಿ ಟ್ರೀಟ್ಮೆಂಟ್ ಇದೆ. ತಲೆ ಕಾಯಿಲೆ ಅಂದಾಗ ನಮಗೆಲ್ಲ ದುಃಖ ಆಗುತ್ತೆ. ಇನ್ನು ಎಲ್ಲ ಕಾಯಿಲೆಗಳಿಗೂ ಇದೆ 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 ಅಂದರೆ ಇವಾಗ ನಮ್ಮಲ್ಲಿ ಇಂಡಿಯಾದಲ್ಲಿ ಏನು ಇವಾಗ ಮೇಜರ್ ಕಾಯಿಲೆಗಳಿದೆ, 86 ಕಾಯಿಲೆಗಳು ಅದಷ್ಟಕ್ಕೂ ಇದೆ. ಸೊ ಜೊತೆಗೆ ಯೋಗ ಮುದ್ರೆನಲ್ಲೂ ಕೂಡ ಅಷ್ಟು ಕಾಯಿಲೆಗಳನ್ನ ನಾವು ಸರಿ ಮಾಡ್ಕೋಬೋದು ಅಂತಿದೆ. ನನ್ನ ಕ್ವಶನ್ ಅದನ್ನೇ, ಇವಾಗ ನೀವು ಯೋಗ ಪ್ರಾಣಾಯಾಮ ಬಿಟ್ಟು
ಯೋಗ ಮುದ್ರೆಗಳಲ್ಲೂ ಕೂಡ ಮಾಡಬಹುದು. ವೈಸ್ ಐ ಆಮ್ ಓಪನ್ ಟು ಆಲ್ good information to take it up. For the first time, NIMHANS has formally established a Department of Integrative Health where a yoga, an Ayurveda and an allopathic doctor will work as a team, and all of them are on par in terms of their salary, which never happened in the history of our country. We always gave lesser pay to yoga or Ayurveda people than allopaths, including me. But for the first time, the government has sanctioned posts which are all on par. The credit goes to the Central Health Ministry, which accorded this permission. So we are going to do it. All suggestions, I'm open. But at the same time, we have our own limitation. We can work only with psychiatric patients and neurologically ill patients. So ಹಾಗಾಗಿ ಬೇರೆ ಬೇರೆ ಕಾಯಿಲೆಗಳೇನಿದೆ ಅದನ್ನು ಸಂಶೋಧನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಯೋಗವನ್ನು ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಸದ್ಯಕ್ಕಿಲ್ಲ. ಖಂಡಿತವಾಗಿ ಯಾವುದೇ ಸಲಹೆಗಳನ್ನ ಕೊಟ್ಟಾಗ ಅದನ್ನು ಪರಿಶೀಲಿಸಿ ಅದನ್ನು ಉಪಯೋಗಿಸಿ. ಆ್ಯಕ್ಚುಲಿ ಒಂದು 3 months ಹೇಗೋ ನಾನು ಒಬ್ಬರು ಪೇಷಂಟ್ಗೆ 84 years ಏಜ್ ಅವರು ಪಾರ್ಕಿಂಗ್ಸನ್ ಆಗಿದೆ. ಅವ್ರ ಮೇಲೇನೆ ಹೇಳ್ತಿರ್ಲಿಲ್ಲ. ಅವರು 3 months ಇಂದ ಯೋಗ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇವಾಗ ಒಂದು 5-6 ಲೀಟರ್ ವಾಟರ್ನ ಇಷ್ಟು ಹೈಟ್ಗೆ ಎತ್ತುತ್ತಾರೆ, ಹೊರಗಡೆ ಬಂದು ಕುಂತ್ಕೋತಾರೆ, ವಾಕ್ ಮಾಡ್ತಾರೆ, ಬೇರೆ ರೆಕಗ್ನೈಸ್ ಮಾಡ್ತಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ ಸರ್. ಸೊ what did you say is correct? Yes, excellent. Thank you so much sir. ಅಲ್ಲೇ ಒಂದು ಮೈಕ್ ಕೊಡ್ಬೋದಾ ಅಂತ, ಇದನ್ನೇ ಕೊಡ್ಬೋದಾ ಅಂತ ಪಾಪ ಹತ್ತಬೇಕಾಗತ್ತೆ. ನಾವು PL ರಾವ್ ಅಂತೇಳಿ ಪ್ರಶಾಂತ್ ನಗರ್ ವಿಜಯನಗರದಿಂದ ಬಂದಿದ್ದೇನೆ. ಇವತ್ತು ಇಲ್ಲಿ ತುಂಬ ಯೋಗದ ಬಗ್ಗೆ ತುಂಬ ಇಚ್ಛುಕರೆಲ್ಲ ಎದುರು ಸೇರ್ತಾರೆ ಅಂತ ಹೇಳೋದು ಕೇಳಿ ಸಂತೋಷ ಆಯಿತು. ನಾನು ಯಾಕಂತ ಹೇಳಿದ್ರೆ ನಿಮ್ಹಾನ್ಸಿಂದ ನಿರ್ಮಿತವಾದ ಸಹಾಯ ಸಂಸ್ಥೆಯಲ್ಲಿ 10 ವರ್ಷ ಕೌನ್ಸಿಲರ್ ಆಗಿದ್ದೆ. ಸಿಜೋಫರ್ನಿಯಾ, ಬೈಪೋಲಾರ್ ಎಲ್ಲ ಸಿಗಳಿಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾಯಿದ್ದೆ. ನನ್ನ ಸಂಬಂಧ ಯೋಗದ ಬಗ್ಗೆ ಅಂತ ಹೇಳಿದರೆ ನಾನು 38 ವರ್ಷ ನಾರ್ತ್ ಇಂಡಿಯಾದಲ್ಲೇ ಕೆಲಸ ಮಾಡಿದ್ದು. ಅದರಲ್ಲಿ ಕ್ಲಾಸ್ 1 71ನೇ ಇಸ್ವಿಯಲ್ಲಾದರೆ ನನಗೆ ಆಗಲೇ ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಅಂತ ಹೇಳಿ ಬಂತು. ನೀವು ಹೇಳಿದ್ದನ್ನು ಯಾವುದನ್ನಾದರೂ ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಇದು ನೀವು ಹೇಳಿದ್ರಿ ಪ್ರಾಣಾಯಾಮ ಅದು ಎಲ್ಲ ಸೇರಬೇಕಾದ್ದು, ಅದು ಸರಿ. ಪೂರಕ್, ರೇಚಕ್, ಕುಂಭ, ನಿಕುಂಭ ಆಸನ ಯೋಗಗಳೆಲ್ಲ ಇಲ್ಲಿ ರೂಪುಗೊಂಡಿರುವುದು ಆಸನಗಳ ಮುಖಾಂತರ. ಯೋಗ ಟೀಚರ್ ನಮಗೆ 73ನೇ ಇಸ್ವಿಯಲ್ಲಿ ಬಿಹಾರ್ ಸ್ಕೂಲ್ ಆಫ್ ಯೋಗದಿಂದ ಒಬ್ಬ ಯೋಗ ಟೀಚರ್ನ ಕೋಲ್ ಮೈನ್ಸಲ್ಲೆಲ್ಲ ಆಫೀಸರ್ಸಿಗೆಲ್ಲ ಅಂಡರ್ ಗ್ರೌಂಡಿಗೆ ಹೋಗೋದಿಲ್ಲ ಅಂತ ಹೇಳುವ ಕಾರಣದಿಂದಾಗಿ ಅಲ್ಲಿ ಯೋಗ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಭಾರತದಲ್ಲೆಲ್ಲ 90ನೇ ಇಸ್ವಿಗೆ ಯೋಗ ಪರಿಪಾಠದಲ್ಲಿ ಬಂದದ್ದು ಹೋಟೆಲ್ಗಳಲ್ಲಿ. ಅದರಲ್ಲಿ ನಾನು ಬೈ ಚಾನ್ಸ್ ಸೇರಿಬಿಟ್ಟೆ. 73-74ನೇ ಇಸ್ವಿಯಲ್ಲಿ ಯೋಗ ಕ್ಲಾಸನ್ನು ಸೇರಿಬಿಟ್ಟೆ. ಅದರಲ್ಲಿ ಅದೇ ಪೂರಕ್, ರೇಚಕ್, ಕುಂಭ ಅದು 15-20 ಆಸನಗಳನ್ನ ಹೇಳಿಕೊಟ್ಟಿದ್ರು. ಬ್ರೀದಿಂಗ್ ಸ್ಟೈಲೆಲ್ಲ ಬೇಕು ಅಂತೇಳಿ ಎಲ್ಲ ಹೇಳಿಕೊಟ್ರು. ಅದರೊಟ್ಟಿಗೆ ಆಹಾರದ ಸ್ಟೈಲ್, ಲಿವಿಂಗ್ ಸ್ಟೈಲ್, ಲೈಫ್ ಸ್ಟೈಲ್ ಅದು ಕೂಡ. ಇದು ಬಿಹಾರ್ ಸ್ಕೂಲ್ ಆಫ್ ಯೋಗದ ಲಕ್ಕಿಲಿ ಐ ಮಿಸ್ಡ್ BKS ಅಯ್ಯಂಗಾರ್ಸ್ ಯೋಗ ಸ್ಕೂಲ್. ಐ ವಾಸ್ ಅ ಸ್ಟೂಡೆಂಟ್ ಆಫ್ ದಟ್ ಬಿಹಾರ್ ಸ್ಕೂಲ್ ಆಫ್ ಯೋಗ. ಅದರಲ್ಲಿ ಲೈಫ್ ಸ್ಟೈಲ್ ಅಂತೇಳಿ ನಾನು 74ನೇ ಇಸ್ವಿಯಲ್ಲಿ ಒಂದು ಪ್ಯಾಕೇಜನ್ನು ಶುರು ಮಾಡಿದವ. ಅದೇ 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 ನಿಮ್ಮ ಡಿಸ್ಪ್ಯೂಟ್ ಮಾಡಿಲ್ಲ. ಬಟ್ ಒಂದೇ, ಯೋಗದಿಂದ ಯಾರಿಗಾದರೂ ಪ್ರಯೋಜನವಾಗಿದೆಯಾ ಇಹದಲ್ಲಿ ಅಂತ ಹೇಳುವ ಬಗ್ಗೆ ಪ್ರಧಾನಿ ಮೋದಿ ಅವರು 2015ರಲ್ಲಿ 2014ರಲ್ಲಿ ಅಲ್ಲ, 2015 21ನೇ ತಾರೀಕಿನ ದಿವಸ ಯೋಗ ಡೇ ಮಾಡಿದ ದಿವಸ 23ನೇ ತಾರೀಕಿಗೆ ಡೆಕ್ಕನ್ ಹೆರಾಲ್ಡಲ್ಲಿ ನಾನೊಂದು ಮಿಡ್ಲ್ ಪೇಜಸ್ ಆರ್ಟಿಕಲ್ ಕೊಟ್ಟಿದ್ದೆ. ನಮಗೆ ನಾನು 81 ವರ್ಷ ಈಗ. ಯೋಗದಿಂದಾಗಿ ಪ್ರಯೋಜನ ಪಡೆದವರು 3-4 ಜನರು ಇಷ್ಟವರೆಗಿರುವುದು. ಅಯ್ಯಂಗಾರ್ ಇವರು ಮತ್ತು 90ರವರೆಗೆ ಯಾರೂ ಲೆಕ್ಕ ಮಾಡಲಿಲ್ಲ, ಯಾರೂ ಗಮನಕ್ಕೂ ತಗೊಳ್ಳಿಲ್ಲ. ನಾನಂತೂ ಹೇಳಬಲ್ಲೆ ನನಗೆ ಪ್ರಯೋಜನವಾಗಿದೆ ಅಂತೇಳಿ. 82ನೇ ವರ್ಷದಲ್ಲಿ ನಾನು ಇಂದು BP ಇಲ್ಲ, ಶುಗರ್ ಇಲ್ಲ. ನಾನು ಈಗಲೂ ಕೂಡ ಕ್ವಾರ್ಟರ್ ಮ್ಯಾರಥಾನ್ ಮಾಡ್ತಿದ್ದೇನೆ. ನನ್ನ 2 ಮಕ್ಕಳಿಗೂ ಕೂಡ ಫುಲ್ ಮ್ಯಾರಥಾನ್ 45 ಕಿಲೋಮೀಟರ್ ಪ್ಲಸ್ ಮಾಡ್ತಿದ್ದಾರೆ. ನನ್ನನ್ನು ಏರಿಸಲಿಕ್ಕೆ ಅಂತೇಳಿ, ನನ್ನನ್ನು ಮೀರಿಸಲಿಕ್ಕೆ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ. ಜಯನಗರ್ ಜಾಗ್ವಾರ್ಸಲ್ಲಿ ಎಲ್ಲ ಕಡೆಯೂ ಕೂಡ
ಅದರಿಂದ ನಾನು ನಿಜವಾಗಿ ಯೋಗದಿಂದಾಗಿ ತುಂಬ ಪ್ರತಿಫಲ ಪಡೆದಿದ್ದೇನೆ ಅಂತ ಹೇಳೋಕ್ಕೆ, ನೀವು ಹೇಳುವ ಯೋಗವೇ, ಆದರೆ ಅಷ್ಟು ಶಾಸ್ತ್ರೀಯವಾಗಿಲ್ಲ. ನಮ್ಮ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ ಜನವರಿ 23 ಡೆಕ್ಕನ್ ಹೆರಾಲ್ಡಲ್ಲಿ. ನಾನು ಬೇರೆ ಯಾರೂ ಇಲ್ಲ ಅಂತ ಕಂಟೆಸ್ಟ್ ಮಾಡಿದ್ದೇನೆ. ಈಗಲೂ ಹೆಲ್ದಿ ಆಗಿದ್ದೇನೆ. ನಮ್ಮ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ. ಈಗ ಒಂದು ಪುಸ್ತಕ ಬರೆದಿದ್ದೇನೆ, ಅದು ಬೇರೆ ವಿಚಾರ. ಎನಿಬಡಿ ಕ್ಯಾನ್, ಬಿಕಾಸ್ ಇದು ನಿಮ್ಮ ಎಕ್ಸ್ಪೆರಿಮೆಂಟಲ್ ಎಲ್ಲ ಅದು ಇದಾಗಲ್ಲ. ದಿಸ್ ಇಸ್ ಐ ಹ್ಯಾವ್ ರಿಯಲಿ ಗಾಟ್ ಬೆನಿಫಿಟ್ ಔಟ್ ಆಫ್ ಯೋಗ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇದುವರೆಗೆ ಕಳೆದ 60 ನಿಮಿಷಗಳಿಂದ ಅವರ ಅಮೋಘ ಉದಾಹರಣೆಗಳು, ಘಟನೆಗಳು, ಅವರು ನಡೆಸಿದಂತಹ ಪ್ರಯೋಗಗಳ ಮೂಲಕ ಯೋಗ ಮತ್ತು ಮಾನಸಿಕ ಸ್ವಾಸ್ಥ್ಯ ಅದ್ರ ಬಗ್ಗೆ ಅಮೋಘವಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಶ್ರೀಯುತ BN ಗಂಗಾಧರ್ ಅವರು, ನಿರ್ದೇಶಕರು, ನಿಮಾನ್ಸ್. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕಿರು ಕಾಣಿಕೆನ ಅಥವಾ ಸನ್ಮಾನ ಕೊಡಬೇಕು ಅಂತ ನಾನು ನಮ್ಮ ವಿಶ್ವನಾಥ್ ಮತ್ತು ನಮ್ಮ ನ್ಯಾಯಾಧೀಶರಾದಂತಹ ಸಲ್ದಾನ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. BN ಗಂಗಾಧರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಿಮಗೂ ಅಷ್ಟೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.